ಒಳಗೆ ಬಂದ್ಬಿಡ್ತೀರಿ ನನಗೆ. ಅದಕ್ಕೆ ಈ ವೆಜಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ಅದಕ್ಕೆ ನಿಂತ್ಕೊಂಡು ಎರಡು ಮಿಕ್ಸ್ ಮಾಡಿ ಹೊಡೀರಿ ಸರ್ ಅದು. ಪ್ರಾಂಶುಪಾಲರಿಂದ ಹಿಡಿದು ಈ ಸಂಸ್ಥೆಯ ಅಧ್ಯಕ್ಷರು ಎಲ್ಲರೂ ಕುಳಿತಿದ್ದಾರೆ. ಅತ್ಯಂತ ಗೌರವಾನ್ವಿತ ಪ್ರೊಫೆಷನ್ ಆದ ಇಬ್ಬರು ಟೀಚರ್ಸ್ ಕುಳಿತಿದ್ದಾರೆ. ಅಮ್ಮ, ನಾನು ಸಾಕಷ್ಟು ಕಾಲೇಜುಗಳಿಗೆ ಅನೇಕ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಪ್ರಾಂಶುಪಾಲರು ಹೇಳ್ದಂಗೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮ ನಡೀತಿರೋದು ನಿಮ್ಮ ಕಾಲೇಜಿನಲ್ಲೇ. ನನ್ನ ಅದಕ್ಕೆ ಒಂದು ಅಪ್ರಿಸಿಯೇಷನ್. ಪ್ರಾಂಶುಪಾಲರು ನನಗೆ ಫೋನ್ ಮಾಡಿದಾಗೆ ನಾನು ರಿಯಲಿ ಸೆಲೆಬ್ರಿಟಿ ಅಂದರೆ ಏನೆಲ್ಲ ಕ್ವಾಲಿಫಿಕೇಷನ್ಸ್ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು ವೆರಿ ಪ್ರೌಡ್ಲಿ, ಐ ಆಮ್ ಎ ಸೆಲೆಬ್ರಿಟಿ. ಯಾಕೆ ಅಂತ ಹೇಳ್ತೀನಿ, ನಾನು ಅನೇಕ ಸಂಸ್ಥೆಗಳಿಗೆ ಪರ್ಟಿಕ್ಯುಲರ್ಲಿ ಮಕ್ಕಳು 10th ಸ್ಟ್ಯಾಂಡರ್ಡ್ ಆ ಮಕ್ಕಳು ಶಾಲೆಗೆ ಹೋದಾಗ 4 ಮಾತನ್ನ ಅವ್ರಿಗೆ ಹೇಳ್ಕೊಡ್ತೀನಮ್ಮ, ನೀವು ರಿಪೀಟ್ ಮಾಡಬೇಕು. ನೀವು PUC ಮಕ್ಕಳಿದ್ದೀರಿ, ಡಿಗ್ರಿ ಮಕ್ಕಳಿದ್ದೀರಿ, ನಾನು ಹೇಳ್ದಂಗೆ ಹೇಳ್ಬೇಕು. ಎಲ್ಲರೂ ಹಿಂಗೆ ಇಟ್ಕೊಳ್ಳಿ. ಐ ಆಮ್ ದ ಬೆಸ್ಟ್ ಅಂದರೆ ನಾನಲ್ಲ, ನೀವು. ಐ ಆಮ್ ದ ಬೆಸ್ಟ್ ಅಂದರೆ ಯಾರು ಹೇಳ್ತೀರಲ್ಲ, ಐ ಆಮ್ ದ ಬೆಸ್ಟ್. ಮೈ ಪೇರೆಂಟ್ಸ್ ಆರ್ ದ ಬೆಸ್ಟ್, ಮೈ ಟೀಚರ್ಸ್ ಆರ್ ದ ಬೆಸ್ಟ್, ಮೈ ಇನ್ಸ್ಟಿಟ್ಯೂಷನ್ ಇಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಆನ್ ಅರ್ತ್. ಇಷ್ಟು ಹೇಳಿದ ಮೇಲೆ ನಾನು ಮುಂದುವರಿತೀನಿ. ಅಮ್ಮ, ನಿಮಗೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ, ಬಟ್ ನನಗೆ ಯಾರು ಹೇಳ್ಕೊಡ್ಲಿಲ್ಲ. ನಾನು ನೋಡಲಿಕ್ಕೆ ಬೆಳ್ಳಗಿದ್ರು, ಸೂಟ್ ಹಾಕ್ಕೊಂಡಿದ್ರು, ಫಾರಿನ್ ಡಾಕ್ಟರ್ ಥರ ಇದ್ರು ಕೂಡ ನಾನು ಫಾರಿನ್ ಡಾಕ್ಟರ್ ಅಲ್ಲ. ಕರೆಕಲ್ ತುಮಕೂರು ಹನುಮಂತರಾಯಪ್ಪನ ಮಗ, ಒಬ್ಬ ರೈತನ ಮಗ. ಅದಕ್ಕೆ ಚಪ್ಪಡಿ ಮಾಡಿ. ನಾನು ಶಾಲೆಗೆ ಹೋಗೋವಾಗ ಚಡ್ಡಿ ಇದ್ರೆ ಬನೀನಿಲ್ಲ, ಬನೀನಿದ್ರೆ ಚಡ್ಡಿ ಇಲ್ಲ, ಆ ಥರ ಬೆಳೆದಂಥ ಮಕ್ಕಳು ನಾವು, ರೈತರ ಮಕ್ಕಳು. ಟುಡೇ ಐ ಆಮ್ ಎ ಸೆಲೆಬ್ರಿಟಿ. ಐ ಹ್ಯಾವ್ ಗಾಟ್ ಎ ಗೋಲ್ಡ್ ರೆಕಾರ್ಡ್ ಇನ್ ಮೈ ನೇಮ್. ಅದಕ್ಕೆ ಕಾರಣ ನಾನು ಅಂದ್ಕೊಂಡೆ, ದನ ಮೇಸೋಗೆ ಅಂದ್ಕೊಳ್ತಾ ಇದ್ದೆ ನಾನು. ಐ ಆಮ್ ದ ಬೆಸ್ಟ್. ಜೀವನದಲ್ಲಿ ಒಂದಿನ ನಾನು ಬೆಸ್ಟ್ ಆಗ್ತೀನಿ ಅಂತ ಅಂದ್ಕೊಂಡು ಬೆಳೆದಂಥ ಹುಡುಗ. ಅದಕ್ಕೆ ನಮ್ಮಂಥವ್ರನ್ನ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಯಾಕೆ ಕರೀತಾರೆ ಅಂದರೆ, ನನಗಿನ್ನ ಮೊದಲು ಸಂತೋಷ ಕಡೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ದೇವರಾಜ್ ಅವರು ನಿಮ್ಮ ಪ್ರಿನ್ಸಿಪಾಲ್, ಭಾಳ ಹೆಮ್ಮೆ ಅನ್ನಿಸ್ತು. ನಿಮಗೆ ನೇರ ಮಾತು. ನನ್ನನ್ನು ವಿಡಿಯೋಗಳು ನೋಡಿರ್ತೀರಿ, ಕೋವಿಡ್ ಟೈಮ್ನೊಳಗೆ ಸಾಕಷ್ಟು TV ಒಳಗೆ ನೋಡಿರ್ತೀರಿ. ಆದರೆ ವೈ ಐ ಆಮ್ ದ ಸೆಲೆಬ್ರಿಟಿ ಅನ್ನೋದಕ್ಕೆ ನಿಮ್ಮ ಡೈರೆಕ್ಟಾಗಿ ನಾನು ನೋಡಿದಾಗ ನಿಮಗೆ ಅದೊಂದು ಅರಿವು ಬರುತ್ತೆ. ಮುಂದೆ ನನಗೆ 70 ವರ್ಷ ಇವತ್ತು, ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ. ನಿಮ್ಮ ವಯಸ್ಸು ನಾನು ನ್ಯಾಷನಲ್ ಕಾಲೇಜ್ ಬಸವನಗುಡಿಯೊಳಗೆ ಆಗಿನ ಕಾಲದ ಅತ್ಯಂತ ಹೆಸರಾಂತ ವೈಸ್ ಚಾನ್ಸಲರು ನಮ್ಮ H. ನರಸಿಂಹಯ್ಯನವರ ಸ್ಟೂಡೆಂಟು ನಾವೆಲ್ಲ. ಸೊ ಆ ಜೀವನ ನನಗೆ ನೆನಪು ಬರ್ತದೆ. ಸೊ ಒಂದು ಹೇಳಿದೆ, ಐ ಆಮ್ ಎ ಸೆಲೆಬ್ರಿಟಿ ಬಿಕಾಸ್ ಐ ಆಮ್ ಸನ್ ಆಫ್ ಎ ಫಾರ್ಮರ್. ಒಬ್ಬ ರೈತನ ಮಗ ನಾನು. ಇವತ್ತು ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದೀನಿ. ಇದೇ ಬೆಂಗಳೂರಿನಲ್ಲಿ 1977, 1987, ಇಟ್ ವಾಸ್ ಎ ಸಂಡೇ. ಐ ವಾಸ್ ಎ ಯಂಗ್ ಸರ್ಜನ್ ಅಟ್ ಬೋರಿಂಗ್ ಅಂಡ್ ಲೇಡಿ ಕನ್ಸರ್ನ್ ಹಾಸ್ಪಿಟಲ್. ಅವತ್ತು ಗೋಲಿಬಾರ್ ಆಗುತ್ತೆ ಬೆಂಗಳೂರಿನಲ್ಲಿ. ಯಾಕಾಗುತ್ತೆ ಅಂದರೆ, ಬೆಳಗ್ಗೆ ಡೆಕ್ಕನ್ ಹೆರಾಲ್ಡ್ನಲ್ಲಿ ಒಂದು ಆರ್ಟಿಕಲ್ ಬರುತ್ತೆ, ಮೊಹಮ್ಮದ್ ದ ಇಡಿಯಟ್ ಅಂತ ಒಂದು ಆರ್ಟಿಕಲ್. ಒಬ್ಬರು ಹಿಂದೂ ಆ ಥರ ಒಂದು ಸ್ಮಾಲ್ ಸ್ಟೋರಿ ಬರೆದಿರ್ತಾರೆ. ಆ ಮೊಹಮ್ಮದ್ ಅನ್ನೋನು ಒಬ್ಬ ಮೆಕ್ಯಾನಿಕ್ ಬಾಯ್. ಅವನ್ನ ಅವ್ರ ಬಾಸ್ ಏನಕ್ಕೋ ಬೈತಾನೆ, ಯು ಇಡಿಯಟ್, ಸರಿಯಾಗಿ ಕೆಲಸ ಮಾಡುವಂತ ಬೈತಾನೆ. ಅನ್ಫಾರ್ಚುನೇಟ್ಲಿ ಟರ್ನ್ ಔಟ್ ಟು ಬಿ ಎ ಹಿಂದೂ ಮುಸ್ಲಿಂ ಗಲಾಟ. ಆ್ಯಂಡ್ ಈವ್ನಿಂಗ್ ಗೋಲಿಬಾರ್ ಆಯಿತು ಡೆಕ್ಕನ್ ಹೆರಾಲ್ಡ್ ಮುಂದೆ. ಆಗೆಲ್ಲ ಮೊಬೈಲ್ ಇರಲಿಲ್ಲ, ಪೇಜರ್ ಇರಲಿಲ್ಲ, ಲ್ಯಾಂಡ್ಲೈನು. ನಾನು ಅವತ್ತು ಕೂಡ, ಮಕ್ಕಳ ಅವಲೇ ನಿಮ್ಮ ಪ್ರಿನ್ಸಿಪಾಲ್ ಹೇಳಿದರು, ನನ್ನನ್ನು ಕೇಳಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಎಷ್ಟು ಬ್ಯುಸಿ ಇರ್ತೀವಿ, ಹೆಂಗೆ ಒಪ್ಕೊಂಡು ಬರ್ತೀವಿ ಅಂತ. ನಾನು ಮೆಡಿಕಲ್ ಕಾಲೇಜಿಗೆ ನಾನು ಮಧ್ಯೆ ಜಂಪ್ ಹೊಡಿತಾ ಇರ್ತೀನಿ. ಒಂದು, ಐ ಆಮ್ ಸನ್ ಆಫ್ ಎ ಫಾರ್ಮರ್ ಅನ್ನೋದಕ್ಕೆ ಐ ಆಮ್ ಎ ಸೆಲೆಬ್ರಿಟಿ ಅಂದೆ. ಎರಡನೇದು, ಐ ಆಮ್ ಎ ಟೀಚರ್. ಐ ಆಮ್ ನಾಟ್ ಓನ್ಲಿ ಎ ಡಾಕ್ಟರ್, ಐ ಆಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. 3600 ಜನ ವೈದ್ಯರನ್ನು ತಯಾರು ಮಾಡಿದಂಥ ವೈದ್ಯ ನಾನು, ಮತ್ತು ಟೀಚರ್. Every profession is a noble profession, but I always personally feel there are two noblest professions on earth. One is a doctor's profession. ನೀವೆಲ್ಲ ಅಂತೀರಿ ವೈದ್ಯ ನಾರಾಯಣೋ ಹರಿ ಅಂತ. ಅದಕ್ಕೆ ತಕ್ಕಂಗೆ ಡಿಸರ್ವಿಂಗ್ ಬಾಳಿದ್ರೆ ರಿಯಲಿ ಇಟ್ಸ್ ಮೇಲ್ಗಡೆ ಬೇರೆ ಎಲ್ಲ ಯೂನಿಫಾರ್ಮ್ ಕೂತಿದ್ದಾರೆ. ಸೊ ನೈಸ್, ಸ್ಮಾಲ್ ಹಾಲ್, ಕಾಂಪ್ಯಾಕ್ಟ್ ಹಾಲ್, ಬ್ಯೂಟಿಫುಲ್ ಇನ್ಸ್ಟಿಟ್ಯೂಷನ್. ಹಂಗೆ ಮುಂದುವರಿಸ್ತೀನಿ. ಸೊ ಐ ಆಮ್ ಎ ಟೀಚರ್. ಇದು ನೋಬೆಲೆಸ್ಟ್ ಪ್ರೊಫೆಷನ್. ವೈದ್ಯ ನಾರಾಯಣೋ ಹರಿ ಅಂತಾರೆ. ಈಗ ಅದು ಆ ನೊಬಿಲಿಟಿನ ಕಳ್ಕೊಂಡ್ಬಿಟ್ಟಿದೆ ಬಿಕಾಸ್ ಆಫ್ ಅವರ್ ಪ್ರೊಫೆಷನ್ ಆರ್ ನಿಮ್ಮ ಇದರಿಂದ ನನಗೆ ಗೊತ್ತಿಲ್ಲ. ಇವತ್ತು ಅದಕ್ಕೆ ನಾನು ಭಾಳ ಕಡೆ ಹೇಳ್ತೀನಿ, ಅಣ್ಣ ನಾನು ನಾರಾಯಣ ಅಲ್ಲ,
ಅಂಜನಪ್ಪ ವೈದ್ಯನಾರಾಯಣ ಹರಿ ಅನ್ಬೇಡ, ರೌಟ್ ಹೆಚ್ಚು ಕಮ್ಮಿ ಆದಾಗ ನನ್ನ ಬಟ್ಟೆ ಹರಿಬೇಡ ಅಂತ. ನೋಡಿದಿರಿ ನೀವು ಟಿ ವಿ ಒಳಗೆ ಚೇಚಾಕ್ಬಿಡ್ತಾರೆ ಡಾಕ್ಟ್ರನ್ನ ಡೆತ್ ಗಿತ್ ಆದಾಗೆ. ಅದಕ್ಕಿಂತ ನೋಬ್ಲೆಸ್ಟ್ ಪ್ರೊಫೆಷನ್ ಈಸ್ ಎ ಟೀಚರ್ಸ್ ಪ್ರೊಫೆಷನ್. ಅದಕ್ಕೆ ಭಾಳ ಖುಷಿ ಅನಿಸಿದ್ದು ಅಂದರೆ ಇಂಥ ಸಮಯದಲ್ಲಿ ಇಬ್ಬರು ಟೀಚರ್ಸ್ ಕರೆದು ಅವ್ರಿಗೆ ಐ ಡೋಂಟ್ ನೋ ಹೌ ದೇ ಗಾಟ್ ದಿಸ್ ಐಡಿಯಾ, ಇಟ್ಸ್ ಎ ವಂಡರ್ಫುಲ್ ಐಡಿಯಾ. ಅವರ ಪ್ರೊಫೆಷನ್ ನಿಮ್ಮಂಥ ಮಕ್ಕಳಿಗೆ ಎಷ್ಟು ಪಾಠ ಹೇಳ್ಕೊಟ್ಟಿರ್ತಾರೋ ಬಂದಿರೋ ಇಬ್ಬರು ಟೀಚರ್ಸು. ಆದ್ದರಿಂದ ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಟು ಬಿ ಎ ಸೆಲೆಬ್ರಿಟಿ ಅನ್ನೋದಕ್ಕೆ. ಸೊ ಎರಡಾಯಿತು. ನಾನು ಅವಲೇ ಹೇಳ್ತಾ ಇದ್ದೆ ಕ್ಲಾಸ್ ರೂಮ್ ಹೆಂಗಿರಬೇಕು ಅಂದರೆ, ನಾನು ಮೆಡಿಕಲ್ ಕಾಲೇಜ್ನಲ್ಲಿ ಕ್ಲಾಸ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 31 years ಐ ವಾಸ್ ಎ ಪ್ರೊಫೆಸರ್ ಆಫ್ ಸರ್ಜರಿ. ಸಂಭ್ರಮ್ ಮೆಡಿಕಲ್ ಕಾಲೇಜ್ KGF ಐ ವಾಸ್ ಎ ಡೀನ್. ನಾನು ಕ್ಲಾಸ್ಗೆ ಎಂಟರ್ ಆದ ತಕ್ಷಣ 120 ಜನ 150 ಜನ ಮಕ್ಕಳು ಅವ್ರಿಗೆ ಒಂದೇ ಮಾತು ಹೇಳೀನಿ, ನೋಡಿ ನಾನು ಒಬ್ಬನೇ ಯೂನಿವರ್ಸಿಟಿ ಒಳಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಟೆಂಡೆನ್ಸ್ ತೊಗೊಳ್ದಿರೋ ಪಾಠ ಮಾಡೋ ಅಂಥ ಟೀಚರ್. ಅಟೆಂಡೆನ್ಸ್ ಈಸ್ ಫಾರ್ ಯೂನಿವರ್ಸಿಟಿ, ಇಟ್ಸ್ ನಾಟ್ ಫಾರ್ ಮೀ. ನಾನು ಕ್ಲಾಸ್ ಒಳಗೆ ಎಂಟ್ರ್ ಆದ ತಕ್ಷಣ ಇಫ್ ಯು ಥಿಂಕ್ ದೆರ್ ಇಸ್ ಸಮಥಿಂಗ್ ಮಚ್ ಮೋರ್ ಇಂಟ್ರೆಸ್ಟಿಂಗ್ ಇನ್ MG ರೋಡ್ ಆರ್ ಕಮರ್ಷಿಯಲ್ ಸ್ಟ್ರೀಟ್ ಅಂದರೆ ಪ್ಲೀಸ್ ವಾಕ್ ಔಟ್. ಒನ್ಸ್ ನಾನು ಕ್ಲಾಸ್ನಾಗ ಕೂತ ಅಂದರೆ, ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ ಮೇಲೆ ನಾಗರಾವ್ ಬಂದು ಹಿಂಗೆ ಕಡೆ ಎತ್ತಿದ್ರು ಕೂಡ ಶುಡ್ ನಾಟ್ ಲುಕ್ ಅಟ್ ದ ಸ್ನೇಕ್, ಲುಕ್ ಅಟ್ ಮೀ ಓನ್ಲಿ ಅಂತ ಹೇಳೀನಿ. ಅಂಥ ಕಾನ್ಸಂಟ್ರೇಷನ್ ಇದ್ದರೆ ಮಾತ್ರ ಯು ಕ್ಯಾನ್ ಬಿ ಎ ಅಚೀವರ್, ಯು ಕ್ಯಾನ್ ಬಿ ಎ ಸೆಲೆಬ್ರಿಟಿ ಆಫ್ಟರ್ 25 years ಲೈಕ್ ಮೀ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆ್ಯಸ್ ಎ ಟೀಚರ್ ಐ ಆಮ್ ಟೆಲಿಂಗ್ ಯು, ದಿಸ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್. ಖುಷಿ ಆಗುತ್ತೆ ಮುಂದೆ ಒಂದಿನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮ ರೆಪ್ಯುಟೇಷನ್ ಇಂಪ್ರೂಸ್ ಆಗುತ್ತೆ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ಯು. ಟೀಚರ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಮ ಇನ್ಸ್ಟಿಟ್ಯೂಷನ್ ರೇಟ್ ಆಗುತ್ತೆ. ದಯವಿಟ್ಟು ಅವ್ರು ಬಹಳ ಅರ್ಥವತ್ತಾಗಿ ಹೇಳಿದರು ಪ್ರಾಂಶುಪಾಲರು, ಇದು ಕೇಳೋದು ಬಿಡೋದು ನಿಮಗೆ ಸೇರಿತ್ತು ಅಂತ. ಅದಕ್ಕೆ ಯು ಮಸ್ಟ್ ಲಿಸನ್ ಟು ಎ ಪರ್ಸನ್ ವೆನ್ ಎವರ್ ಯು ಆರ್ ಲಿಸನ್ ಪ್ರಾಪರ್ಲಿ ಅಂತ. ಸೊ ಕೆಲವು ಕಾನ್ಸೆಪ್ಟ್ಗಳು ನಾನು ಮಾತಾಡೋದಕ್ಕಿಂತ ಹೆಚ್ಚಿಗೆ ನಿಮ್ದೇನಾದರೂ ಕ್ಲಾರಿಫಿಕೇಶನ್ ನನ್ನ ಹತ್ರ ಕೇಳೋದಿದ್ರೆ ಯು ವಿಲ್ ಹ್ಯಾವ್ ಎ ಚಾನ್ಸ್. ಹಿಂಗಿದ್ರೆ ಹೆಂಗೆ ಡಾಕ್ಟ್ರೆ, ಹಂಗಿದ್ರೆ ಹೆಂಗೆ. ಅದಕ್ಕೆ ನಮ್ಮಲ್ಲಿ ಎಲ್ಲರಿಗೂ ಕನ್ನಡ ಬರುತ್ತಾ? ಎಲ್ಲವಲ್ಲಿ ಕನ್ನಡದ ಮಾತಾಡ್ಬೋದಾ? ವಂಡರ್ಫುಲ್. ಕನ್ನಡ ಕಸ್ತೂರಿ, ನನ್ನ ಮದರ್ ಟಂಗ್, ಕನ್ನಡ ಭಾಷೆ ನಮ್ಮ ತಾಯಿ ಭಾಷೆ. ಆದರೆ ಕನ್ನಡ ಒಂದಿದ್ರೆ ಸಾಲಲ್ಲ, ಇಂಗ್ಲೀಷ್ ಇಲ್ದಿದ್ರೆ ನಿಮಗೆ ಹೆಂಗೆ ಅವಮಾನ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ಯು ಆರ್ ಆಲ್ ಲಕ್ಕಿ, ಯು ಆರ್ ಸ್ಟಡಿ, ಯು ಕಮ್ ಫ್ರಮ್ ಎ ಕಾನ್ವೆಂಟ್ ಸ್ಕೂಲ್ ಅಂತಾರಲ್ಲ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗ ನಮಗೆಲ್ಲ ಅದೃಷ್ಟ ಇರಲಿಲ್ಲ. ನನ್ನ ಮಗ, ಮೈ ಓನ್ಲಿ ಸನ್ ಡಾಕ್ಟರ್ ಅರ್ಜುನ್ ಈಸ್ ಅ ಸರ್ಜನ್. ಅವ್ನಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಮಗನೇ ನಿನ್ನಪ್ಪ ಸರ್ಜನ್ನು, ನನ್ನಪ್ಪ ರೈತ, ನಾವೆಲ್ಲ ಎಂಥ ಕಷ್ಟ ಅನುಭವಿಸ್ತು ಅಂತ. ಅದಕ್ಕೆ ಇಂಥ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಲ್ಲಿ ಸ್ಕೂಲುಗಳು ಕೂಡ ಯಾಕೆ ಒಳ್ಳೆ ಸರ್ ಹೇಳ್ತಾ ಇದ್ರು, ವೆಂಕಟ್ ಇಂಟರ್ನ್ಯಾಷನಲ್ ಸ್ಕೂಲ್ನ ನನ್ನ ಮಗ ಓದ್ತಿದ್ದಾನಂತ. ಮೈ ಸನ್ ಆಲ್ಸೋ ಸ್ಟಡಿ ದೇರ್. ಬಟ್ ನಾವೆಲ್ಲ ದೊಡ್ಡಬಳ್ಳಾಪುರದ ಮುನ್ಸಿಪಲ್ ಹೈಸ್ಕೂಲ್ನಾಗ ಓದಿದ್ದ ಮಕ್ಕಳು. ನಾನು ಮೆಡಿಕಲ್ ಕಾಲೇಜ್ ಸೇರ್ಕೋತೀನಿ 1973ರಲ್ಲಿ. ಐ ಬಿಲಾಂಗ್ ಟು 2 year PUC ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಾನು. ನನಗೆ ಅವಾಗ 4 ಗೌರ್ಮೆಂಟ್ ಕಾಲೇಜ್ ಇದ್ದು. ನನಗೆ MBBS ಸೀಟ್ ಆನ್ ಮೆರಿಟ್ ಸಿಗುತ್ತೆ. ಬಳ್ಳಾರಿಗೆ ಹೋಗ್ತೀನಿ ನಾನು. ಬಳ್ಳಾರಿಗೆ ಹೋದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಸರ್ ಕೂಡ್ಲಿಗೆ ಅವರು, ನನಗೆ ಖುಷಿ ಆಯಿತು. ಅವ್ರು ನನಗೆ ಬಳ್ಳಾರಿ ಅಂತ ತಕ್ಷಣ ನನ್ನ ಮೈ ರೋಮಾಂಚನ ಆಗುತ್ತೆ. ನನ್ನನ್ನು ವೈದ್ಯ ಮಾಡಿದಂಥ ಆ ಬಿಸಿಲು ನಾಡಿಗೆ ನಾನು ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಹೋಗ್ತೀನಿ, ಪಿತ್ತಿಂಗ್ ದ ಫಿಸಿಯಾಲಜಿ ಒಳಗೆ ಎಲ್ಲ ನಾವು ಸ್ಟೂಡೆಂಟ್ಸು ಪ್ರಾಕ್ಟಿಕಲ್ ಹಾಲ್ನಲ್ಲಿ ನಿಂತಿದ್ದೀವಿ. ನಾನು ಒಂದು ಕ್ಯಾಪ್ ಹಾಕ್ಕೊಂಡಿದ್ದೆ ಕಾಲೇಜ್ಗೆ ಹೋದಾಗೆ. ಯಾಕೆಂದರೆ ನೀವು ನೋಡಿ ರಿಚುವಲ್ಸ್ ಎಷ್ಟು ಚೆನ್ನಾಗಿರ್ತವೆ ಅಂತ. ನಾನು ಮುನ್ಸಿಪಲ್ ಹೈಸ್ಕೂಲ್ ದೊಡ್ಡಬಳ್ಳಾಪುರ 1970 ಫಸ್ಟ್ ಬಂದೆ. ನಾನು ಇಡೀ ತಾಲೂಕಿಗೆ ಫಸ್ಟ್ ರ್ಯಾಂಕ್ ತೊಗೊಂಡೆ ನಾನು. ನನಗೆ ದೇವರ ಮೇಲೆ ಅಪಾರವಾದ ನಂಬಿಕೆ. ಆಂಜನೇಯ ನನ್ನ ಮನೆ ದೇವರು, ರಾಜಗಡ್ಡದ ಆಂಜನೇಯ ಸ್ವಾಮಿಗೆ ಹೋಗಿ ಮುಡಿ ಕೊಟ್ಟೆ. ಕನ್ನಡದಲ್ಲೇ ಮಾತಾಡ್ತಿದ್ದೀನಿ. ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ನಾನು ಒಂದ್ಸರಿ ಮಹಾರಾಣಿ ಕಾಲೇಜ್ಗೆ ಹೋಗಿದ್ದೆ 18 years ಬ್ಯಾಕ್. H1N1 ಬಗ್ಗೆ ಒಂದು ಟಾಕ್ ಕೊಡ್ಲಿಕ್ಕೆ ಹೋದೆ. ದೊಡ್ಡ ಆಡಿಟೋರಿಯಂ, 350 ಹೆಣ್ಣು ಮಕ್ಕಳು, 3500 ಹೆಣ್ಣು ಮಕ್ಕಳು. ನಾನು ಬೆಂಗಳೂರಲ್ಲಪ್ಪ, ಇದು ಕಾಸ್ಮೋಪಾಲಿಟನ್ ಸಿಟಿ, ಎಲ್ಲ ಲ್ಯಾಂಗ್ವೇಜಸ್ಸು ಇರ್ತಾರೆ. ಸೊ ಇಂಗ್ಲೀಷ್ನ ಮಾತಾಡಲೋ ಕನ್ನಡ ನಾನು ಕೇಳಿದೆ. ಮೊದಲೇ ಕೇಳಿಬಿಟ್ಟೆ ನಾನು, ಅಮ್ಮ ಕನ್ನಡದಲ್ಲಿ ಮಾತಾಡಲೋ ಇಂಗ್ಲೀಷ್ನಲ್ಲಿ ಮಾತಾಡೋ. ಒಂದು ಹುಡುಗಿ ಎದ್ದು ನಿಂತ್ಕೊಂಡು ಎರಡು ಮಿಕ್ಸ್ ಮಾಡಿ ಹೊಡೀರಿ ಸರ್ ಅಂತ. ಇಟ್ಸ್ ಅ ಕರೆಕ್ಟ್ ವೇ ಟು ಕಮ್ಯುನಿಕೇಟ್. ನಾವು ಮಾತಾಡಿದರೆ ಕಮ್ಯುನಿಕೇಟ್ ಆಗುತ್ತೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಆ ಕಾನ್ಸೆಪ್ಟ್ನಲ್ಲಿ. ನೀವು ನೋಡಿ ಎಷ್ಟು ಸರಳ ಜೀವನ ಇರುತ್ತೆ ಅನ್ನೋದಕ್ಕೆ ನಾನು ಮುಡಿ ಕೊಟ್ಟೆ. ಅವಾಗೆಲ್ಲ ಗುಂಡ ಅಂತ ರೇಗಾಡ್ಸೋರು ಕ್ಲಾಸ್ಮೇಟ್ಸು. ಏನು ಇಟ್ ಡಸಂಟ್ ಮ್ಯಾಟರ್. ಎರಡನೇ ಸಾರಿ ಐ ಗಾಟ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ನ್ಯಾಷನಲ್ ಕಾಲೇಜ್ ಬಸವನಗುಡಿ.
ಅವಾಗ ಇನ್ನೂ ಮೆಡಿಕಲ್ ಸೀಟ್ ಸಿಕ್ಕಿರಲಿಲ್ಲ. 2ನೇ ಸಾರಿ ಗುಂಡು ಹೊಡಿಸ್ದೆ, ಇಲ್ಲೂ ತಮಾಷೆ ಮಾಡಿದೆ. 3ನೇ ಸಾರಿ ನನಗೆ ಮೆಡಿಕಲ್ ಸೀಟ್ ಸಿಕ್ತು. ಅವಾಗೆ ದ ಲಾಸ್ಟ್ ಟೈಮ್ ಐ ಆಫರ್ಡ್ ಮೈ ಏರ್ ಟು ಆಂಜನೇಯ, ರಾಜಗಾಚಿದ ಆಂಜನೇಯ ಸ್ವಾಮಿ. ಮೆಡಿಕಲ್ ಕಾಲೇಜ್ಗೆ ಹೋದರೆ ತಮಾಷೆ ಮಾಡ್ತಾರಲ್ಲ ಅಂತ ಫುಟ್ಪಾತ್ನಾಗ ಒಂದು ಕ್ಯಾಪ್ ಕೊಂಡ್ಕೊಂಡು 5 ರೂಪಾಯಿ ಕೊಟ್ಟು, ಜೀವೆಲ್ ಥೀಫ್ ಕ್ಯಾಪ್. ನಾವು ಚಿಕ್ಕ ಹುಡುಗರಾಗ ಒಂದು ಜೀವೆಲ್ ಥೀಫ್ ಪಿಕ್ಚರ್ ಬಂದಿತ್ತು, ಆ ಕ್ಯಾಪ್ ಹಾಕ್ಕೊಂಡಿದ್ದೆ. ಹಿತ್ ಮಾಡ್ತಾ ಇದ್ದೀವಿ, ಯಂಗ್ ಟೀಚರ್ಸ್ ಸಿಟಿಂಗ್ ಲೈಕ್ ದಿಸ್. ಅವರು ತಮಾಷೆ ಮಾಡಲಿಕ್ಕೋ ರ್ಯಾಕ್ ಮಾಡಲಿಕ್ಕೋ ಏಯ್ ಕವಿಯಾರ್ ಅಂದರು. ನಾನು ಹೋದೆ, ವೆರಿ ಅಂಬಲಾಗಿ ಡೇಟ್ ಇದ್ದೆ. ಅವಾಗ ಅಂಬಲಾಗಿ ಹೋದೆ. ವಾಟ್ ಇಸ್ ದ್ಯಾಟ್ ಅಂದರು. ಸರ್ ಮೈ ಹೆಡ್ ಸರ್ ಅಂದೆ. ವಾಟ್ ಈಸ್ ಆನ್ ದ ಹೆಡ್ ಮ್ಯಾನ್ ಅಂದರು. ಕ್ಯಾಪ್ ಸರ್ ಅಂದರು. ಟೇಕ್ ಇಟ್ ಔಟ್ ಅಂದ. ತೆಗೆದು ಹಿಂಗೆ ಕೈನಾಗ ಹಿಡ್ಕೊಂಡು ವಾಟ್ ಈಸ್ ದ್ಯಾಟ್ ಅಂದರು. ಅಗೇನ್ ಮೈ ಹೆಡ್ ಸರ್ ಅಂದೆ. ಯೂಸ್ಲೆಸ್ ಫೆಲೋ, ವಾಟ್ ಹ್ಯಾಸ್ ಹ್ಯಾಪನ್ ಟು ಯುವರ್ ಹೆಡ್ ಅಂತ. ಏನು ಹೇಳಬೇಕು, ಹಿಂಗೆ ಕನ್ನಡ ಮೀಡಿಯಮ್ನಾಗ ಓದಿದ್ದೀನಿ, ನಂಗೆ ಗೊತ್ತಿಲ್ಲ, ತಲೆ ಗುಂಡು ಹೊಡಿಸಿದ್ದೀನಿ ಅನ್ನೋದನ್ನು ಇಂಗ್ಲೀಷ್ನೊಳಗೆ. ಆ್ಯಕ್ಚುಲಿ ನೀವು ಯಾರನ್ನ ತಿರುಪತಿಗೆ ಹೋದಾಗೆ ನೋಡಿ, ಅಲ್ಲೊಂದು ಬೋರ್ಡ್ ಇದೆ, ಟಾನ್ಶೂರಿಂಗ್ ಅಂತ ಇದೆ. ತಲೆ ಗುಂಡೊಡ್ಸೋದಕ್ಕೆ ಟಾನ್ಶೂರಿಂಗ್ ದ ಹೆಡ್ ಅಂತಾರೆ. ನನಗೆ ಗೊತ್ತೇ ಇಲ್ಲ. ನಾನು ಏನು ಮಾಡೋದು, ಬಿಡಲಿಲ್ಲ. ಅವ್ರು ರ್ಯಾಕ್ ಮಾಡ್ತಾ ಇದ್ದಾರೆ. ಕಮಾನ್ ಟೆಲ್ ಮ್ಯಾನ್ ಅಂದರು. ನಾನು ಭಾಳ ಬೋಲ್ಡಾಗಿ, ಸರ್ ಹೋಮ್ ಗಾರ್ಡ್ ಸರ್ ಅಂದರೆ ಮನೆ ದೇವರು, ಹೆಡ್ ಸರ್ ರೌಂಡ್ 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 ಸರ್ ಗುಂಡು ಹೊಡಿಸ್ತೀವಿ ಸರ್. ಒಂದು ನೊಕ್ಕರು ಒಳಗೆ ಬಂದ್ಬಿಡ್ತೀರಿ ನನಗೆ. ಅದಕ್ಕೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಅದಕ್ಕೆ ತಂದೆ ತಾಯಿಗಳು ಹಳ್ಳಿ ಕಡೆ ಇವತ್ತು ಕಷ್ಟಪಟ್ಟು ದುಡಿದು ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರೆ. ಗೌರ್ಮೆಂಟ್ ಸ್ಕೂಲ್ನಾಗ ಯಾರು ಇಂಗ್ಲೀಷ್ ಸರಿಯಾಗಿ ಹೇಳ್ಕೊಡಲ್ಲ ಅಂತ. ನನಗೆ ಅವತ್ತು ಕಣ್ಣೀರು ಬಂತು. ನನಗೆ ಆನೆಸ್ಟ್ಲಿ ಅವ್ರು ಕೇಳಿದ್ರು, ಹತ್ಕೊಂಡೆ, ಹೋದೆ. ನನ್ನ ಪಕ್ಕದಾಗ ಮೈ ಓನ್ ಬ್ಯಾಚ್ಮೆಂಟ್, ಶಿ ಈಸ್ ಎ ವೆರಿ ಫೇಮಸ್ ಡಾಕ್ಟರ್ ಇನ್ ಬಳ್ಳಾರಿ, ಡಾಕ್ಟರ್ ನಾಗರತ್ನ ನನ್ನ ಬ್ಯಾಚ್ಮೆಂಟು. ಯಾಕೆ ಗ್ರೇಟ್ ಅಂದೆ ಅಂದರೆ, ನನ್ನ ಇಡೀ ಬ್ಯಾಚಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತೊಗೊಂಡಿರೋ ವೈದ್ಯ ಅಂದರೆ ನಾನು ಒಬ್ಬನೇ. ನಂದಾದ್ಮೇಲೆ ನಾಗರತ್ನ ವೈದ್ಯ. ನನ್ನ ಇಡೀ ಬ್ಯಾಚ್ಗೆ ಬಳ್ಳಾರಿ ಒಳಗೆ ರಾಜ್ಯೋತ್ಸವ ಹೈಯೆಸ್ಟ್ ಅವಾರ್ಡ್ ಇನ್ ಕರ್ನಾಟಕ ಈಸ್ ನನಗೆ, ನಾಗರತ್ನಗೆ. ನಾಗರತ್ನ ಶಿ ಈಸ್ ಎ ನೇಟಿವ್ ಆಫ್ ಬಳ್ಳಾರಿ, ಬ್ಯಾಂಕ್ ಮ್ಯಾನೇಜರ್ ಮಗಳು, ಬ್ರಾಹ್ಮಣರ ಹುಡುಗಿ. ಇಂಗ್ಲೀಷ್ ಚೆನ್ನಾಗಿ ಓದು. ನಾವೆಲ್ಲ ಗೌಡ್ರು ಹುಡುಗರು ಮುಂದೆ ದನಗಿನ ಕಾಯ್ಕೊಂಡಿದ್ದವು ನಾವು. ಸೊ ನೀಟಾಗೆ, ಅಂಜನಪ್ಪ ಪ್ಲೀಸ್ ಡೋಂಟ್ ಟ್ರೈ, ಐ ವಿಲ್ ಟೀಚ್ ಯು ಇಂಗ್ಲೀಷ್ ಅಂತ. ಪ್ರತಿದಿನ ಅರ್ಧ ಗಂಟೆ ಮಧ್ಯಾಹ್ನದ ಹೊತ್ತು ನನಗೆ ಇಂಗ್ಲೀಷ್ನ, ನಾನು ಯಾವ ಮಟ್ಟಕ್ಕೆ ಇಂಗ್ಲೀಷ್ ಕಲಿತೆ ಅಂದರೆ, ಐ ಹವ್ ಟ್ರಾವೆಲ್ಡ್ ಆಲ್ ಓವರ್ ದ ವರ್ಲ್ಡ್. ಈ ಲಂಡನ್ನ ನಿಂತ್ಕೊಂಡು ಇಂಗ್ಲೀಷ್ನ ಸ್ಪೀಚ್ ಹೊಡೆದಿದ್ದೀನಿ ನಾನು. ಹಾಗಾಗಿ ಜೀವನದ ಮಜಲುಗಳು, ನಿಮ್ಮ ವಯಸ್ಸಿನಲ್ಲಿ ಇಂಥ ಕಥೆಗಳು ಕೇಳಿದರೆ ಮಜಲುಗಳು, ನಿಮ್ಗೆ ಎಂತೂಸಿಯಾಸಮ್ ಬರ್ತದೆ. ಯಾಕೆ ಎಂತೂಸಿಯಾಸಮ್ ಬರುತ್ತಿದ್ರೆ, ನ್ಯಾಷನಲ್ ಕಾಲೇಜ್ PUCಗೆ ಸೇರಿದಾಗ ನಾನು ಮಾರ್ಕ್ಸಂದ್ರದಲ್ಲಿ ಬಸ್ ಸ್ಟಾಪ್, ನಮ್ಮೂರಿಂದ ನಡ್ಕೊಂಬಂದು ಅಲ್ಲಿಂದ ಕೆಂಪು ಬಸ್ ಹತ್ತಿದ್ರೆ ₹1 8 ಆಣಿನೋ 10 ಆಣಿನೋ ಇದ್ದರೆ ನಮ್ಮ ಬೆಂಗಳೂರಿಗೆ ಬರೋರು. ನಿಂತ್ಕೋತೀನಿ ಅಲ್ಲಿ, ಸಡನ್ನಾಗಿ ಜನ ಎಲ್ಲ ನೋಡೋರು. ಒಬ್ಬರು ಬಿಳಿ ಪಂಚೆ, ಬಿಳಿ ಶರ್ಟು, ಬಿಳಿ ಶಲ್ಯ ಹಾಕ್ಕೊಂಡು ಬರೋರು. ಅವ್ರು ನೋಡಿದ ತಕ್ಷಣ ಎಲ್ಲರೂ ಅವ್ರನ್ನ ಹೆಂಗೆ ಹೊಗಳೋರು ಅಂದರೆ, ಅನ್ನದಾತ, ಆರೋಗ್ಯದಾತ, ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀ ಕುಸ್ತಿ ಬಸಪ್ಪ ಅಂತ. ನಮ್ಮ ಪಕ್ಕದವರು ನೆಲಗುಂಟೆ ಗ್ರಾಮ, ಕುಸ್ತಿ ಬಸಪ್ಪ ಅಂತ ಇದ್ರು. ವಾರಕ್ಕೊಂದ್ಸಾರಿ ಒಂದು ವೈದ್ಯ ಇದು ನಡೆಸಿ ನಮ್ಮಂಥ ಹಳ್ಳಿ ಮಕ್ಕಳಿಗೆಲ್ಲ ಇಂಜೆಕ್ಷನ್ ಎಲ್ಲ ಕೊಡಿಸೋರು. ಅವ್ರು ಬಂದ ತಕ್ಷಣ ನಾನು ರಾಜ್ಯ ಪ್ರಶಸ್ತಿ ವಿಜೇತ ಕುಸ್ತಿ ಬಸಪ್ಪ. ನನ್ನ ಜೀವನದಲ್ಲಿ ಅಂದ್ಕೊಂಡೆ, ನಾನು ಒಂದಿನ ರಾಜ್ಯ ಪ್ರಶಸ್ತಿ ತಗೋಬೇಕು. ಇದೇ ಬಸ್ ಸ್ಟ್ಯಾಂಡಲ್ಲಿ ಅಂಜನಪ್ಪ ಡಾಕ್ಟ್ರು ಬಂದರು, ಕರೆಕಲ್ ತುಮಕೂರು ಡಾಕ್ಟ್ರು ಹನುಮಂತರಾಯಪ್ಪನ ಮಗ ರಾಜ್ಯ ಅದನ್ನು ತೊಗೊಂಡೇ ರೀ. ಹೆಂಗೆ ತೊಗೊಂಡೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಅದಕ್ಕೆ ಇಂಥ ಸಮಯದಲ್ಲಿ ಇವೆಲ್ಲವನ್ನು ನಮ್ಮ ಬಾಯಿಂದ ನಿಮಗೆ ಕೇಳಿದರೆ ಶಂಕದಿಂದ ತೀರ್ಥ ಬಂದಂಗೆ. ಅದೊಂದು ಸ್ಪಿರಿಟ್, ಇಟ್ಸ್ ಆಲ್ವೇಸ್ ಎ ಸ್ಪಿರಿಟ್. ಸಿ, ನಾನು once again I will tell you why I became a surgeon, why I became a teacher in a medical college. My source of inspiration was my own teacher, Dr. Arichan Shanai. ಹಿಂಗೆ ನಿಮ್ಮ ಥರ ಕೂತು ಪಾಠ ಕೇಳೋ ಡಾಕ್ಟರ್ ಶಣೈ ಬರೋರು, ಏನು ವಾಟ್ ಈಸ್ ಸ್ಟೈಲ್, ವಾಟ್ ಈಸ್ ಸ್ಮಾರ್ಟ್ನೆಸ್, ಎಷ್ಟು ಚೆನ್ನಾಗಿ ಪಾಠ ಮಾಡೋರು. ನಾವು ಅವಾಗ ಅಂದ್ಕೊಂಡೆ, ನಾನು ಐ ಶುಡ್ ಬಿಕಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ಟೀಚರ್ ಅಂದರೆ ಬರೀ ಟೀಚರ್ಸ್ ಅಲ್ಲ, ನಾವೆಲ್ಲ ವಿ ಆರ್ ಆಪ್ರೇಟಿಂಗ್ ಟೀಚರ್ಸ್. ಮಕ್ಕಳನ್ನ ಸುತ್ತು ಇರ್ತವೆ, ಹೆಂಗೆ ಕುಯ್ತೀನಿ ನೋಡಪ್ಪ, ಹೆಂಗೆ ಹೊಲಿಗೆ ಹಾಕ್ತೀನಿ ನೋಡಪ್ಪ, ಇದೆಲ್ಲ ಹೇಳ್ಕೊಡೋ ಅಂಥ ಟೀಚರ್ಸ್, ಕ್ಲಿನಿಕಲ್ ಟೀಚರ್. ಸೊ ಅವರು ಈ ಬಿಕೇಮ್ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಮೀ. ದಟ್ಸ್ ವೈ ಐ ಶುಡ್ ಬಿಕಮ್ ಎ ಟೀಚರ್ ಅಂತ. ಅದಕ್ಕೆ ಇಂಥ ಕಾರ್ಯಕ್ರಮಗಳಲ್ಲಿ ಯಾರನ್ನಾರು ಒಬ್ಬರು, ಸಮ್ ಆಫ್ ಯು ಮೇ ಬಿಕಮ್, ಎಲ್ಲಿ ಆಗಲ್ಲ ಪಾಪ, ನೀವೆಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲ, ಬಟ್ ನನಗೆ ಏನು ಸರ್ಜನೆ ಆಗಿ ಫೇಮಸ್ ಆಗಬೇಕು ಅಂತಿಲ್ಲ. ಹೆಗ್ಡೆ ಅವ್ರ ಥರ ಇದಾಗ್ಬೋದು, ಏನಾದರೂ ಆಗ್ಬೋದು, ಏನೂ ಬೇಡ. ಮೋದಿಯವ್ರ ಥರ ಒಂದು ವಂಡರ್ಫುಲ್ ಇಂಟರ್ನ್ಯಾಷನಲಿ ಫೇಮಸ್ ಪ್ರೈಮ್ ಮಿನಿಸ್ಟರ್ ಆದರೆ ಸಾಕಲ್ಲ. ಜೀವನದಲ್ಲಿ ಯು ಮಸ್ಟ್ ಅಚೀವ್ ಸಮಥಿಂಗ್ ಅಂತ ಅಷ್ಟೇ. ಯು ಸೆಲೆಬ್ರಿಟಿ ಅಂದರೆ ಸಮಥಿಂಗ್ ಯು ಶುಡ್ ಡೂ ಇಟ್.
ಸೊ ಅದು ಭಾಳ ಇಂಪಾರ್ಟೆಂಟ್. ದಟ್ಸ್ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ನೋ ಇನ್ಸ್ಟಿಟ್ಯೂಷನ್ ಈಸ್ ಡೂಯಿಂಗ್ ದಟ್ ಜಾಬ್. ಇನ್ಫ್ಯಾಕ್ಟ್ ಎಷ್ಟೊತ್ತು ಮಾತಾಡಬೇಕು ನಮ್ಗೆ ಗೊತ್ತಿಲ್ಲ, ಮೇಷ್ಟ್ರ ಕೈ ಮೈಕ್ ಕೊಡಬಾರ್ದು ಅಂತಾರೆ, ಮಾತಾಡ್ತಾನೆ ಇರ್ತೀವಿ. ಬಟ್ ಬೇಸಿಕಲಿ ಐ ಎ ಹ್ಯೂಮರ್ ಟೀಚರ್, ಹ್ಯೂಮರ್ಸ್ ಟೀಚರ್. ಭಾಷಣ ಮಾಡೋವಾಗೆ ಒಂದು ಖುಷಿ ಇರಬೇಕು, ಒಂದು ರಿದಮ್ ಇರಬೇಕು. ಅದನ್ನು ನಾನು ಆಲ್ವೇಸ್ ಐ ಫಾಲೋ. ನಿಮಗೆ ನನ್ನ ಮಗ ಬಂದು ತಲೆ ತಿನ್ಬಿಟ್ಟ ಅನ್ನಂಗೆ ಆಗಬಾರ್ದು, ಸೊ ಬೋರ್ ಹೊಡಿಬಾರ್ದು. ಅದಕ್ಕೋಸ್ಕರವಾಗಿ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಬಟ್ ಅಚೀವ್ ಮಾಡೋದಕ್ಕೆ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬಸವಣ್ಣವರು ಹೇಳ್ದಂಗೆ ಕಾಯಕವೇ ಕೈಲಾಸ. ಇಫ್ ಯು ಆರ್ ಗುಡ್ ಇನ್ ಯುವರ್ ವರ್ಕ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಯುವರ್ ಕಮಿಟ್ಮೆಂಟ್, ಯುವರ್ ಕಾನ್ಸಂಟ್ರೇಷನ್, ಯುವರ್ ಅಪ್ರಿಸಿಯೇಷನ್ ಆಫ್ ಗುಡ್ ಥಿಂಗ್ ಆನ್ ಅರ್ತ್, ದಟ್ ಮೇಕ್ಸ್ ಯು ಆಲ್ವೇಸ್ ಎ ಸೆಲೆಬ್ರಿಟಿ. ಅವರು ಭಾಳ ಚೆನ್ನಾಗಿ ಹೇಳಿದರು ಕ್ರಿಕೆಟ್ನೊಳಗೆ. ಅಫ್ಕೋರ್ಸ್ ದೇ ಆರ್ ಆಲ್ಸೋ ಸೆಲೆಬ್ರಿಟೀಸ್, ಬಟ್ ಅವರೊಬ್ಬರೇ ಸೆಲೆಬ್ರಿಟಿ ಅಲ್ಲ, ನಾವು ಕೂಡ ಸೆಲೆಬ್ರಿಟೀಸ್. ಸೊ ಅನ್ಫಾರ್ಚುನೇಟ್ಲಿ ಯಾರು ಕರೆದು ಎಂತೆಂಥ ಅಚೀವರ್ಸ್ ಇದ್ದಾರೆ ರೀ ಭೂಮಿ ಮೇಲೆ. ಸುಮ್ಮನೆ ನೀವು ರೊಕ್ಕ ಮಾಡಿಕೊಂಡು T20 ಒಳಗೆ ಹೊಡೆದ ಅಂದರೆ ಹೋಗಿ 11 ಜನ ಸತ್ತೋಗೋದಲ್ಲ. ದಟ್ ಇಸ್ ನಾಟ್ ದ ವೇ. ಇದನ್ನು ಅನ್ಫಾರ್ಚುನೇಟ್ಲಿ ದಿಸ್ ಟ್ರೆಂಡ್ ಹ್ಯಾಸ್ ಟು ಚೇಂಜ್. ಇವತ್ತು ವಿಜ್ಞಾನಿಗಳಿಗೆ ಅವರು ಎಂತೆಂಥದನ್ನು ಕಂಡುಹಿಡಿತಾರೆ ರೀ, ಅವ್ರ ಹೆಸರನ್ನ ಹೇಳೋರ ಗತಿ ಇಲ್ಲ. ಥಾಮಸ್ ಆಲ್ವಾ ಎಡಿಸನ್ ದ ಗ್ರೇಟ್ ಸೈಂಟಿಸ್ಟ್, ಇಡೀ ಪ್ರಪಂಚಕ್ಕೆ ಬೆಳಕು ಕೊಟ್ಟಂಥ ಪುಣ್ಯಾತ್ಮನ ಹೆಸರಿನಲ್ಲಿ ನೀವು ಬೆಂಗಳೂರಿನಾಗ ಎಲ್ಲಾದರೂ ಒಂದು ರೋಡ್ ತೋರಿಸಿ ನಾನು ನೋಡ್ತೀನಿ. ಅದೇ ವಾಟಾಳ್ ನಾಗರಾಜ್ ಹೆಸರಲ್ಲಿ ರೋಡ್ ಇದೆ. ನಾನು ಇವತ್ತು ಹೇಳ್ತೀನಿ, ಬೆಂಟಿಂಗ್ ಅಂಡ್ ಬೆಸ್ಟ್, ದ ಟೂ ವಂಡರ್ಫುಲ್ ಸೈಂಟಿಸ್ಟ್ ಇನ್ ಕೆನಡಾ ಒಂದು ನಾಯಿ ಇಟ್ಕೊಂಡು 19 ವರ್ಷದ ಎಫರ್ಟ್ನಿಂದ ಇನ್ಸುಲಿನ್ ಕಂಡುಹಿಡಿತಾರೆ. ಇವತ್ತು ಕೋಟ್ಯಾಂತರ ಜನ ಭೂಮಿ ಮೇಲೆ ಬದುಕಿರೋ ಡಯಾಬಿಟಿಸ್ಗೆ ಕಾರಣ ಈ ಇನ್ಸುಲಿನ್ ಡಿಸ್ಕವರಿ. ಯಾರಾದರೂ ನೆನೆಸ್ಕೊತೀವ? ಇಲ್ಲ. ವರ್ಷಕ್ಕೊಂದ್ಸರಿ ಆದರೂ ಅವರ ಬರ್ಡೇ ಮಾಡ್ತೀವ? ಮಾಡೋದಿಲ್ಲ. ಅದೇ ಒಂದು ಸೀರಿಯಲ್ನೊಳಗೆ ಪುಟ್ಟ ಗೌರಿಯ ಮದುವೆ 3 ದಿನ ಹಿಂಗೆ ಓಡಾಡ್ತಾಳೆ, ಅವಳು ಶಿ ಈಸ್ ಎ ಸೆಲೆಬ್ರಿಟಿ. ಮಾಡಲಿ, ನಮಗೇನು ಇದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಪ್ರಯಾರಿಟಿ ಅನ್ನೋದಿರುತ್ತೆ ಲೈಫ್ನಲ್ಲಿ, ನಾವು ಮಾಡಲ್ಲ. ಅವಾಗೆ ಬೇಜಾರಾಗುತ್ತೆ. ಯಾಕೆ ಇಂಥ ಇದನ್ನೆಲ್ಲ ಕಂಡುಹಿಡಿದಿರೋಂಥ ಸೈಂಟಿಸ್ಟ್ಗೆ ನೋಬೆಲ್ ಅವಾರ್ಡ್ ತೊಗೋತಾರೆ. ಅವ್ರು ಯಾರು ಅಂತಲೂ ಗೊತ್ತಿರಲ್ಲ. ನೋಡಿ, ನಾನು ಐ ಎಮ್ ಎ ಸ್ಪೆಷಲಿಸ್ಟ್ ಇನ್ ಗ್ಯಾಸ್ಟ್ರೋಎಂಟ್ರಾಲಜಿ. ಗ್ಯಾಸ್ಟ್ರಿಕ್ ಯಾಕಾಗುತ್ತೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಐ ಆಮ್ ಸೋ ಪಾಪ್ಯುಲರ್. ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಗ್ಯಾಸ್ಟ್ರಿಕ್ ಎಲ್ರಿಗೂ ಇರುತ್ತೆ, ನಿಮಗೂ ಇರುತ್ತೆ, ನನಗೂ ಇರುತ್ತೆ, ಎಲ್ರಿಗೂ ಇರುತ್ತೆ. ಯಾಕಾಗುತ್ತೆ? ವೆರಿ ಸಿಂಪಲ್. ನೀವು ಬರೋಬ್ಬರ ಊಟ ಮಾಡಲಿಲ್ಲ, ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡ್ರಿ, ತುಂಬ ಮಸಾಲೆ ರೋಡ್ ಸೈಡ್ ತಿಂದ್ರಿ, ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ನಾವು ಇಷ್ಟು ದಿನ ಹಂಗೆ ಅಂದ್ಕೊಂಡಿದ್ದೀವಿ. ನನ್ನ ಬುಕ್ ಬೇಲಿ ಆ್ಯಂಡ್ ಲವ್ಸ್ ಟೆಕ್ಸ್ಟ್ ಬುಕ್ ಆಫ್ ಸರ್ಜರಿ, ವಾಟ್ ಆರ್ ದ ಕಾಸಸ್ ಫಾರ್ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಂದರೆ ವರಿ ಕರಿ ಅಂದೇವಿ ನಾವು. ಈಗ ಒಬ್ಬ ಸೈಂಟಿಸ್ಟ್ಗೆ ನೋಬೆಲ್ ಅವಾರ್ಡ್ ಬಂತು. ಏನು ಮಾಡಿದವನಷ್ಟೇ, ಎಂಡೋಸ್ಕೋಪಿ ಮಾಡ್ದ, ನಿಮ್ಮ ಸ್ಟಮಕ್ ಒಳಗೋದ, ಒಂಚೂರು ತೆಗೆದ, ಟೆಸ್ಟಿಗೆ ಕಳಿಸ್ದ. ಅದ್ರಾಗ ಒಂದು ಬ್ಯಾಕ್ಟೀರಿಯಾ ಕಾಣಿಸ್ತಾ ಅವನಿಗೆ, H. ಪೈಲೋರೈ ಅಂತ. ಆ ಪೈಲೋರೈ ಕಂಡುಮೇಲೆ ಇವತ್ತು ನಾನು ಯಾರಿಗೆ ಎಂಡೋಸ್ಕೋಪಿ, ರೈಟ್ ನೋ ಎಂಡೋಸ್ಕೋಪಿ ನಡೀತಾ ಇದೆ, ನನ್ನ ಮಗ ಮಾಡ್ತಾ ಇದ್ದಾನೆ, ಫೋನ್ ಬರುತ್ತೆ ನನಗೆ, ಡ್ಯಾಡಿ H. ಪೈಲೋರೈ ಪಾಸಿಟಿವ್ ಇದೆ, ಪುಡಿಮಾನ್ HP ಕಿಟ್ ಮಗನೇ ಅಂತೀನಿ. 15 ದಿವಸದೊಳಗೆ ನಿಮ್ಮ ಗ್ಯಾಸ್ಟ್ರಿಕ್ ವಾಸಿ ಮಾಡ್ತೀವಿ. ಎಂಥ ವಿಜ್ಞಾನಿ ಇರಬೇಕು, ಅವ್ನಿಗೆ ಎಷ್ಟು ಗ್ರೇಟ್ಫುಲ್ ಇರಬೇಕು ನಾನು. ಯಾರು ಗ್ಯಾಸ್ಟ್ರೈಟಿಸ್ ಇಲ್ದಿರೋ ಇಲ್ಲಲ್ಲ, ಅಂಥ ಪುಣ್ಯಾತ್ಮನ ಹೆಸರು ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲೇ ಗೊತ್ತಿರಲ್ಲ. ಇವತ್ತು ಮೊಬೈಲ್ ಎಲ್ಲರ ಮುಂದೆನೂ ಇದೆ. ವಾಟ್ ಎ ವಂಡರ್ಫುಲ್ ಡಿಸ್ಕವರಿ. ಇವತ್ತು ನನ್ನ ಮಗ ಆಪರೇಷನ್ ಥಿಯೇಟ್ರ್, ಡ್ಯಾಡಿ ಯಾಕೋ ಅಪೆಂಡಿಕ್ಸ್ ಕಾಣ್ತಿಲ್ಲ ಅಂದರೆ ಫೋಕಸ್ ಮಾಡೋ ಮಗನೇ, ಇಲ್ಲಿಂದನೇ ಹೇಳ್ತೀನಿ ಅಂತ. ಅಂಥ ಪುಣ್ಯಾತ್ಮರ ಹೆಸರೇ ಗೊತ್ತಿರಲ್ಲ. ಅದನ್ನು ಮಿಸ್ಯೂಸ್ ಮಾಡೋದೇ ಜಾಸ್ತಿ, ಯೂಸ್ ಮಾಡೋದಕ್ಕಿಂತಲೂ. ಇವತ್ತು ಎಂಥ ವಾರ್ ನಡೀತಾ ಇದೆ, ಆ ಪುಣ್ಯಾತ್ಮ ಎಂಥ ಪವರ್ಫುಲ್ ಅಟಾಮಿಕ್ ಎನರ್ಜಿ ಕಂಡುಹಿಡ್ದೋದ, ಹಿಂಗೆ ಸಾಯ್ತಾರೆ ಅಂದರೆ ಅವ್ನು ಕಂಡುಹಿಡಿತಾನೆ ಇರಲಿ. ಸೊ ಅದಕ್ಕೆ ಸಮಾಜದಲ್ಲಿ ಯಾವತ್ತೂ ಕೂಡ ಮನುಷ್ಯನಿಗೆ ಒಳ್ಳೆಯದಾಗುವಂಥದ್ದನ್ನು ಕೆಲಸ ಯಾರು ಮಾಡ್ತಾರಲ್ಲ, ದೇ ಆರ್ ದ ಸೆಲೆಬ್ರಿಟೀಸ್. ಅವರಿಂದ ಸಮಾಜಕ್ಕೊಂದು ಒಳ್ಳೇದಾಗಬೇಕು, ಅವನಿಗೂ ಒಳ್ಳೇದಾಗಲಿ. ಆ್ಯಂಡ್ ಒನ್ ಥಿಂಗ್, ವೆನೆವರ್ ಯು ಅಚೀವ್ ಎನಿಥಿಂಗ್, ಇಟ್ ಈಸ್ ನಾಟ್ ಓನ್ಲಿ ಯುವರ್ ಅಚೀವ್ಮೆಂಟ್, ಇಟ್ಸ್ ಅನ್ ಅಚೀವ್ಮೆಂಟ್ ಫಾರ್ ಯುವರ್ ಫ್ಯಾಮಿಲಿ, ಫಾರ್ ಯುವರ್ ವಿಲೇಜ್, ಫಾರ್ ಯುವರ್ ಇನ್ಸ್ಟಿಟ್ಯೂಷನ್. ಹಾಗೆ ಆ ರೀತಿ ದೇ ಆರ್ ಕಾಲ್ಡ್ ಅಚೀವರ್ಸ್ ಯಾವತ್ತೂ ಕೂಡ. ಸೊ ಅದಕ್ಕೆ ಭಾಳ ಟಿಪಿಕಲ್ ಎಕ್ಸಾಂಪಲ್ ನಿಮ್ಮ ಪ್ರಾಂಶುಪಾಲರು ಕೊಟ್ಟಿದ್ದು. ಅವ್ರು ಆಡ್ದ, ನೋಡ್ಕೊಂಡ, ಹೋದ ಅಷ್ಟೇ. ಸೊ ಬೇರೆ ಅದರಿಂದ ಏನಾಗಲ್ಲ. ಏನವೇ ಯೂತ್ ಐಕಾನ್ಸ್ ಅವರೆಲ್ಲ, ನಾನು ಕೂಡ. ಬಟ್ ಅನ್ಫಾರ್ಚುನೇಟ್ ನಾನು ಭಾಳ ಜನಕ್ಕೆ ನಿಮ್ಮಂಥವ್ರಿಗೆ ಹೇಳ್ತೀನಿ ನಾನು, ಸಿ ಮೇನ್ ನಿಮ್ಮ ಜೀವನದಲ್ಲಿ ರಾಗಿ ಮುದ್ದೆ, ಚಪಾತಿ, ಅನ್ನ ಸೆಂಟ್ರಲ್ಲಿ ಇರುತ್ತಲ್ಲ ಪ್ಲೇಟು, ಅದು ಇವೆಲ್ಲ ಸೈಡ್ನಾಗ ಇರ್ತಾವಲ್ಲ, ಉಪ್ಪಿನಕಾಯಿ, ಕೋಸಂಬರಿ, ಇವೆಲ್ಲ ಬರೀ ಸೈಡ್ ಡಿಶಸ್.
ನೀವು ಎಷ್ಟು ಜನ ಪ್ರಯತ್ನ ಪಟ್ಟರು, ಎಷ್ಟು ಜನ ಕ್ಯಾನ್ ಬಿಕಮ್ ಸಚಿನ್ ತೆಂಡೂಲ್ಕರ್, ಹಾರ್ಡ್ಲಿ 1 or 2. ಆದರೆ ಇದನ್ನು ಸರಿಯಾಗಿ ನೋಡಿಕೊಂಡ್ರೆ ಮೆನಿ ಆಫ್ ಯು ಕ್ಯಾನ್ ಬಿಕಮ್ IAS ಆಫೀಸರ್ಸ್, KS ಆಫೀಸರ್ಸ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಇಂಥ ಭಾಷಣಗಳು ಕೇಳಿದಾಗೆ ಇದು ಇಂಪಾರ್ಟೆಂಟ್. ಐ ಶುಡ್ ಬಿಕಮ್ ಸಮಥಿಂಗ್. ಅದು ಈ ಅಚೀವಬಲ್ ಇರಬೇಕು, ಪಾಸಿಬಲ್ ಇರಬೇಕು, ಆಗದಿರೋದನ್ನು ಇದು ಮಾಡೋಕ್ಕೆ ಹೋಗ್ಬಾರ್ದು. ಸೊ ಆ ದೃಷ್ಟಿಯಲ್ಲಿ ಬಟ್ ನಾನು ಆ್ಯಸ್ ಎ ಸೆಲೆಬ್ರಿಟಿ ಬೀಯಿಂಗ್ ಎ ಡಾಕ್ಟರ್ ಇನ್ ದ ಸೊಸೈಟಿ ಟುಡೇ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ನನ್ನ ಯೂಟ್ಯೂಬು ಇನ್ಫಾರ್ಮೇಷನ್ ಎಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ ಅಂದರೆ ಎಷ್ಟು ಸರಳವಾಗಿರುತ್ತೆ. ಈಗ ಒಂದು ಹೊಸ ಯೂನಿವರ್ಸಿಟಿ ಬಂದ್ಬಿಟ್ಟಿದೆ ಅನ್ಫಾರ್ಚುನೇಟ್ಲಿ, ವಾಟ್ಸಾಪ್ ಯೂನಿವರ್ಸಿಟಿ. ವೈಸ್ ಚಾನ್ಸಲರ್ ಇಲ್ಲ, ರಿಜಿಸ್ಟ್ರಾರ್ ಇಲ್ಲ, ಯಾವನ್ ಏನೇನೋ ಮಾತಾಡ್ತಾನೆ. ಇದೆಲ್ಲ ನಿಮ್ಮನ್ನು ಮಿಸ್ಲೀಡ್ ಮಾಡುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್, ನಿಂತು ನೀರು ಕುಡಿದ್ರೆ ಮಂಡಿಗೆ ಹೋಗುತ್ತೆ ಅಂತ ನಾವು ಯಾರೋ ಪುಣ್ಯಾತ್ಮ AS ರಿಟೈರ್ಡು, ಅವನು ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾನೆ. ಈಸ್ ಕಾಲ್ಡ್ ಎ ಕ್ವ್ಯಾಕ್ ನನ್ನ ಭಾಷೆಯಲ್ಲಿ. ಹೆಂಗ್ರೆ ನೀರು ಹೋಗುತ್ತೆ? ನೀವೆಲ್ಲ ವಿದ್ಯಾವಂತರಿದ್ದೀರಿ, ನಿಂತು ಕುಡಿದ್ರೆ ಮಂಡಿಗೆ ಹೆಂಗೆ ಹೋಗುತ್ತೆ ಹೇಳಿ? ಇದು ಇಟ್ಸ್ ಹೈಲಿ ಮಿಸ್ಲೀಡಿಂಗ್. ಇದು ಇಂಥವು ಅನೇಕ ವಿಚಾರಗಳು ಬರ್ತಾ ಇದ್ದೇವೆ ನಿಮಗೆ ಇವತ್ತು. ನಿಮಗೆ access to internet, Google, you can get any information. But unfortunately, medical information is an information, very information Allah. If you don't know how to interpret this information, you are misled. Interpretation very important. So ಅದನ್ನು ನನ್ನ ಪ್ರೊಫೆಷನ್ ಮಾಡುತ್ತೆ, ಬಿಕಾಸ್ ಐ ಆಮ್ ಎ ಕ್ವಾಲಿಫೈಡ್ ಡಾಕ್ಟರ್. ಸೊ ಹಾಗಾಗಿ ಇವೆಲ್ಲವನ್ನು ಕೂಡ ನಿಮ್ಮ ಗಮನಕ್ಕೆ ತರೋದು ಭಾಳ ಇಂಪಾರ್ಟೆಂಟು. ಬಟ್ ನಿಮಗೆ ಮೇನ್ಲಿ ಆ್ಯಸ್ ಸ್ಟೂಡೆಂಟ್ಸ್ ಮೈ ಸಿನ್ಸಿಯರ್ ಅಡ್ವೈಸ್, ವರ್ಕ್ ಹಾರ್ಡ್. ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ. ಬಸವಣ್ಣವ್ರು ಹೇಳಿದ್ದು ಎಷ್ಟು ಚೆನ್ನಾಗಿ. ನನ್ನ ನಂಬಿ ನಾನು ದೈವ ಭಕ್ತ. ಆಪರೇಷನ್ ಥಿಯೇಟ್ರಿಗೆ ಹೋಗಬೇಕಾದ್ರೆ ನಾನು ಕೈ ಮುಗದೆ ಹೋಗ್ತೀನಿ. ಆದರೆ ನಾನು ಯಾವತ್ತೂ ಕೂತು ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ 3 ಅವರ್ ನನ್ನ ಹೆಂಡತಿ ಜೊತೆ ಕೂತೇ ಇಲ್ಲ. ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿದೆ. ನನ್ನ ವೈಫ್ಗೆ ಹೇಳಿದೆ, ಒಂದು 2 ಚಪ್ಪಾಳೆ ಹೊಡಿಸ್ತಾ ಇರ್ತೀನಿ. ಯಾವುದು ಆಗಲೇ ಹೇಳಿದೆ, ನಾನು ರೈತನ ಮಗ ಚಪ್ಪಾಳೆ ಹೊಡೀರಿ ಅಂತ. ತುಂಬ ಜನ ಹೆಣ್ಮಕ್ಳಿದ್ದೀರಿ, ಇನ್ನೊಂದು ಸರಿ ನೀವು ಚಪ್ಪಾಳೆ ಆಗಡೆ ಲವ್ಲಿ ವೈಫ್ ಅಟ್ ಹೋಮ್ ಚಪ್ಪಾಳೆ ಹೊಡೀರಿ. ಲವ್ಲಿ ವೈಫ್ ಅಂತ ಚಪ್ಪಾಳೆ ಹೊಡಿ. ಹೆಣ್ಮಕ್ಳು ಇದ್ದೀರಿ, ನಾಳೆ ನೀವೆಲ್ಲ ಹೇಳ್ಕೊಂಡಿರ್ತೀನಿ. ಇವೆಲ್ಲ ಮದುವೆ ಆಗ್ತಾರೆ ಕೆಲಸ ಯಜಮಾನ್ರ ಮುಂದೆ ನಿಂತ್ಕೋಬೇಕು. ರೀ ಸರಿ ನನ್ನ ಲವ್ಲಿ ವೈಫ್ ಅನ್ರಿ ಅನ್ನೋವರೆಗೂ ಬಿಡಬಾರ್ದು. ಗೊತ್ತಾಯ್ತಾ? ಯಾವ ಮನೆಯಲ್ಲಿ ಲಕ್ಷ್ಮಿ ಸರಸ್ವತಿ ಎಲ್ಲ ಅವಳೇನೆ. ಯಾರ ಮನೆಯಲ್ಲಿ ಹೆಣ್ಣು ಮಗಳು ಚೆನ್ನಾಗಿರ್ತಾಳಲ್ಲ, ನೋಡೋಕ್ಕೆ ಚೆನ್ನಾಗಿರೋದು ಅಷ್ಟೇ ಅಲ್ಲ, ಅವರ ಗುಣ ನಡತೆ ಚೆನ್ನಾಗಿರ್ತಾಳೆ. ಮೈ ವೈಫ್ ಇಸ್ ಎ ಟೀಚರ್, ಶಿ ಇಸ್ BSc BA. ಮೈ ವೈಫ್ ಇಸ್ ಮಮತಾ. ಸೊ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್. ಇವೆಲ್ಲವನ್ನು ಕಾಯಕವೇ ಕೈಲಾಸ. ನಿಮ್ಮ ವರ್ಕ್ ರೀ, ಇಫ್ ಯು ಎಂಜಾಯ್ ಯುವರ್ ವರ್ಕ್, ಯು ನೀಡ್ ನಾಟ್ ವರ್ಕ್ ಎನ್ ಅವರ್ ಎ ಡೇ ಅಂತ ಸ್ಟೇಟ್ಮೆಂಟ್ ಇದೆ. ಐ ಎಂಜಾಯ್ ಮೈ ವರ್ಕ್. 23 ಗಂಟೆ ಕೆಲಸ ಮಾಡ್ತೀನಿ ನಾನು. ಒಂದೇ ರಾತ್ರಿ 10 ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆದಂಥ ಸರ್ಜನ್ ನಾನು ಬೋರಿಂಗ್ ಆ್ಯಂಡ್ ಲೇಡಿ ಕರ್ಸನ್ ಹಾಸ್ಪಿಟ್ಲಲ್ಲಿ. ರಾತ್ರಿ 8:45 ನೆಕ್ಸ್ಟ್ ಡೇ 10:45 ನಾನು 10 ಜನ ಮುಸ್ಲಿಂ ಹುಡುಗರಿಂದ. ನೀವು ಬುಲೆಟ್ ಇಂಜುರಿ ಅಂದರೆ ನಿಮಗೆ ಬರೀ ಸಿನಿಮಾಳು ನೋಡಿರ್ತೀರಿ. ನಾನು ಸಿನಿಮಾ ಒಳಗೆ ನೋಡಿದ್ದೆ ಅಮಿತಾಬ್ ಬಚ್ಚನ್ ಪಿಕ್ಚರ್ನಾಗೆ. ಯಾಕಂದ್ರೆ ನಾವೆಲ್ಲ ಸಿವಿಲಿಯನ್ ಸರ್ಜನ್ಸ್, ಮಿಲಿಟರಿ ಸರ್ಜನ್ಸ್ ಅಲ್ಲ. ನಾನು ನೋಡಿದ್ದು ಎಕ್ಸ್ಪೀರಿಯನ್ಸು. ನೋಡ್ತೀನಿ ಯಾವುದೇ ಸಿನಿಮಾ ನೋಡಲಿ ಅಂತ ಹೊಡಿತಾನೆ, ಅದು ಯಾಕೋ ಇಲ್ಲೇ ಹೋಗ್ತದೆ ಎಡಗಡೆ ಭುಜಕ್ಕೆ. ಇವನು ಆ ಹುಡುಗಿನ ಹಿಡ್ಕೊಂಡು ಹೋಗ್ತಾನೆ, ಹಳೆ ಮನೆಗೆ ಅಲ್ಲೊಂದು ಚಾಕು ತಗೋತಾನೆ, ದೀಪದೊಳಗೆ ಅದನ್ನು ಬಿಸಿ ಮಾಡಿಬಿಟ್ಟು ಅಂತ ತೆಗಿತಾನೆ. ಅಷ್ಟೇ ನನ್ನ ಅನುಭವ. ಅವತ್ತು ನೋಡ್ತೀನಿ ಗೋಲಿಬಾರ್ ಆಗೋಗಿದೆ. ಗೋಲಿಬಾರ್ ಅಂದರೆ ಪೊಲೀಸ್ನವರು ಹೆಂಗೆ ಗುಂಡು ಹೊಡೆದಿರ್ತಾರೆ ಅಂದರೆ ಬರೀ ಅಲ್ಲಿ ಹೊಡೆಯೋದಿಲ್ಲ. ಒಬ್ಬ ಹುಡುಗ ಕರಡಿಂಗ್ ಹಿಡ್ಕೊಂಡಿದ್ದಾನೆ, ಕಿತ್ಕೊಂಡು ಹೊರಟೋಗಿದೆ. ಇಂಟೆಸ್ಟೈನ್ 6 ಮೀಟ್ರ್ ಇರುತ್ತೆ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ, ಸೋರ್ತಾ ಇದೆ ರಕ್ತ. ಅವನು ಬ್ರಾಟ್ ಅನ್ಕಾನ್ಷಿಯಸ್ ಒಂಥರ ಇನ್ನೂ ಇದ್ದಾನೆ, ಕಂಡುಬಿಡ್ತಾ ಇದ್ದಾನೆ. ಅದನ್ನು ಓಪನ್ ಮಾಡಿ ರಿಸೆಟ್ ಮಾಡಿ ಸೈಕಲ್ ಪ್ಯಾಚ್ ಪಂಚರ್ ಆಗ್ತಾರಲ್ಲ ಆ ಕೆಲಸ ಮಾಡ್ತೀನಿ. ಸೊ ಅವ್ನು ಉಳ್ಕೊಂಡ. 10 ಜನ ಇಂಥ ಹುಡುಗರು ನನ್ನ ಉಳಿಸಿದ್ದಕ್ಕೆ ನನಗೆ 1994ರಲ್ಲಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ವೆಂಟ್ ಅಬ್ರಾಡ್. ಯಾತಕ್ಕೆ ಹೋದೆ ಅಂದರೆ ದೇರ್ ವಾಸ್ ಎ ವರ್ಲ್ಡ್ ಸರ್ಜನ್ಸ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಲಂಡನ್. ನಾನು ಪೇಪರ್ ಕಳಿಸಿದ್ದೆ. ನಾನು ಅವಾಗೆಲ್ಲ ನಮ್ಮ ಹತ್ರ ಕ್ಯಾಮ್ರಾಗಳು ಇಲ್ಲ, ಕ್ಲಿಕ್ ಅಡ್ಜಸ್ಟ್ ಮಾಡಿಕೊಂಡು ಆ ಹುಡುಗರು ಫೋಟೋ ತೆಕ್ಕೊಂಡು ಎಕ್ಸ್ರೇ ಫೋಟೋ ತೆಕ್ಕೊಂಡು ಐ ಪ್ರಿಪೇರ್ಡ್ ಎ ಪೇಪರ್. ಹೌ ಎ ಸಿಂಗಲ್ ಸರ್ಜನ್ ಕ್ಯಾನ್ ಸೇವ್ ಸೋ ಮೆನಿ ಯಂಗ್ ಬಾಯ್ಸ್ ಬೈ ಡೂಯಿಂಗ್ ಸರ್ಜರಿ ಅಂತ. ಇಟ್ ವಾಸ್ ಅಕ್ಸೆಪ್ಟೆಡ್ ಇನ್ ಲಂಡನ್ ವರ್ಲ್ಡ್ ಇಂಟರ್ನ್ಯಾಷನಲ್ ಸರ್ಜನ್ಸ್ ಕಾನ್ಫರೆನ್ಸ್.
ನನ್ನ ಪೇಪರ್ಗೆ ಐ ಗಾಟ್ ಬೆಸ್ಟ್ ಸರ್ಜನ್ ಅವಾರ್ಡ್ ಇನ್ ಲಂಡನ್ ಇನ್ 1990. ಇದು ಅಚೀವ್ಮೆಂಟ್. ಯಾವುದು ಖುಷಿ? ಅದಕ್ಕೆ ನೇರವಾಗಿ ನೀವು ಕೇಳಬೇಕು. ಖುಷಿಯಾದವರ ಕಥೆಯನ್ನು ನೇರವಾಗಿ ಕೇಳಿದರೆ ಇಂಥ ಸಾರ್ಥಕ ಕಾರ್ಯಕ್ರಮವನ್ನು ರಾಯಲ್ ಕಾಲೇಜಿನಲ್ಲಿ ನಮ್ಮ ದೇವರಾಜ್ ಅವರು ಬೀಗೆ ಟೀಚರ್, ಮೇಡಮ್ ಇದ್ದಾರೆ, ಸೊ ಪ್ರಾಂಶುಪಾಲರು, ಟೀಚರ್ಗಳು. ದಿಸ್ ಇಸ್ ಎ ವೆರಿ ವಂಡರ್ಫುಲ್ ಪ್ರೋಗ್ರಾಮ್. ಈ ಥರ ಮಾಡಿದಾಗೆ ಇವೆಲ್ಲೋ ನೆನೆಸ್ಕೋತೀರಿ, 10 ವರ್ಷ ಆದಮೇಲೆ ನೆನೆಸ್ಕೋತೀರಿ, ಅವತ್ತು ಭಾಷಣ ಕೇಳಿದ್ದೆ ನಾನು ಆಂಜನಪ್ಪ ಅವರು ಅಂತ. ರಿಯಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಚೀವರ್ಸ್ ಇದು. ಆ್ಯಂಡ್ ಸ್ಟಡೀಸ್ ರೀ, ಯು ಮಸ್ಟ್ ಬಿ ಗುಡ್. ನಮ್ಮಂಥವ್ರು ಬರ್ತೀವಿ, ಮಾತಾಡ್ತೀವಿ, ಹೋಗ್ತೀರಿ. ಅಲ್ಟಿಮೇಟ್ಲಿ ಯುವರ್ ಜಾಬ್ ಇಸ್ ಟು ಗೆಟ್ ಎ ಡಿಗ್ರಿ ಅಟ್ ದ ಹೈಯೆಸ್ಟ್ ರ್ಯಾಂಕ್. ಟ್ರೈ ಮಾಡಿ. ನಾನು ಆ್ಯಸ್ ಎ ಡಾಕ್ಟರ್ ಇನ್ನೊಂದು ಆಲ್ವೇಸ್ ಹೇಳ್ತೀನಿ, ಅಟೆಂಪ್ಟ್ ಮಾಡೋದು ನಮ್ಮ ಕೆಲಸ. ಎಲ್ರಿಗೂ 100ಕ್ಕೆ 100 ಬರೋದಿಲ್ಲ, 99 ಬರಲ್ಲ. ಬಂದರೆ ಸಾಕ್ರಿ, ಬಂದಷ್ಟು ನಾನು ಪ್ರಯತ್ನ ಪಟ್ಟೆ ಅನ್ನೋ ಖುಷಿ ನಿಮ್ಗಿರ್ಬೇಕು. ಎಲ್ಲ ಓದ್ತಾ ಹೊಡ್ಕೊಂಡು ಅಲ್ಲೋಗಿ ಇಲ್ಲೋಗಿ ಇದ್ಕೊಂಡ್ಬಿಟ್ಟು ಮಾರ್ಕ್ಸ್ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ನಾನು ಪ್ರಯತ್ನ ಪಟ್ಟೆ, ಆದರೂ ಬರಲಿಲ್ಲ. ದಟ್ಸ್ ಎ ಡಿಫ್ರೆಂಟ್ ಆಟಿಟ್ಯೂಡ್. ಆ್ಯಂಡ್ ಇವತ್ತು ಟು ಅಚೀವ್ ದರ್ ಆರ್ ಲಾಟ್ ಆಫ್ ಅವೆನ್ಯೂಸ್, ಲಾಟ್ ಆಫ್ ಆಪರ್ಚುನಿಟೀಸ್. ಸೊ ಹಂಗಾಗಿ ಆ ಮೊದಲ ಕಾಲದಲ್ಲಿ ಹೋಗರಿ ಅಂತ ಬೇಕಿರಲಿಲ್ಲ. ಇವತ್ತು ಆಪರ್ಚುನಿಟಿ ಇದೆ. ಇಲ್ಲೊಂದು ಇನ್ಸ್ಟಿಟ್ಯೂಷನ್ನು ಬಂತು. ನೀವು ನಾನು ಆ್ಯಕ್ಚುಲಿ ಇಂಗ್ಲೀಷ್ ಮೀಡಿಯಮ್ಗೆ ಯಾಕೆ ಓದಲಿಲ್ಲ ಅಂದರೆ ನಮಗೆಲ್ಲ ಫೈನಾನ್ಷಿಯಲ್ ಅನುಕೂಲ ಇರಲಿಲ್ಲ. ಅಲ್ಲಿಗೂ ನಾನು ಬೇಡಾಡ್ಕೊಂಡು ಇವತ್ತು ಕೂಡ ನನಗೆ ಆಗಲೇ ಬಿಸಿ ಬಿಸಿ ಕಾಪಿ ಕೊಂಡು, ನಿಮ್ಮ ಹೆಸರೇನಪ್ಪ? ಸಿದ್ದರಾಜು. ನೋಡ್ರಿ, ಜೀವನದಲ್ಲಿ ಎಂಥವ್ರು ಇಂಪಾರ್ಟೆಂಟ್ ಆಗ್ತಾರೆ. ಸಿದ್ದರಾಜು ಥರನೇ ಹನುಮಂತರಾಯಪ್ಪ ಅಂತ ಟೆಂಡರ್ ಇದ್ರು. ನಾನು ಮುನ್ಸಿಪಲ್ ಹೈಸ್ಕೂಲ್ ದೊಡ್ಡಬಳ್ಳಾಪುರ. ನಾನು GKBMS ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್, GKBMS ಅಂದರೆ 7th ಸ್ಟ್ಯಾಂಡರ್ಡ್ ಹೈಯೆಸ್ಟ್ ಬಂದೆ. ನನ್ನ ಅಣ್ಣ ಟೀಚರು ಮುನಿಕೃಷ್ಣಯ್ಯ ಅಂತ ನನ್ನ ಓದಿಸಿದವರು, ಈ ವಾಸ್ ಎ ಪ್ರೈಮರಿ ಸ್ಕೂಲ್ ಟೀಚರ್. ನನಗೆ ಹೇಳ್ದ, ಅಜ್ಜಿ ಇಂಗ್ಲೀಷ್ ಮೀಡಿಯಮ್ ಸೇರ್ಕೊ ಅಂತ. ನನಗೆ 100ಕ್ಕೆ 62 ಬಂದಿತ್ತು. TB ಸೂರ್ಯನಾರಾಯಣ ಅಂತ ನಮ್ಮ ಮೇಷ್ಟ್ರು ಇನ್ನೂ ನೆನಪಿದೆ. ಮುನ್ಸಿಪಲ್ ಹೈಸ್ಕೂಲ್ನಾಗೆ ಎಂಟ್ರಿ ಆದ ತಕ್ಷಣ 2 ಸಾಲ್ ಮಾಡಿದ್ರು. 65 ಕೆಳಗಡೆ ಕೊಡಿರೋಲ್ಲ, ಹಿಂಗೆ ಕೂತ್ಕೊಳ್ಳಿ, 65 ಮೇಲೆ ಇಲ್ಲಿ ಕೂತ್ಕೊಳ್ಳಿ ಅಂದರು. ನಾನು ಇಲ್ಲಿ ಕೂತ್ಕೊಂಡೆ. ಆ ಕಡೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಕೋತಾರಂತೆ, ಈ ಕಡೆ ಕನ್ನಡ. ನನಗೆ ಆ ಕಡೆ ಕೂತ್ಕೋಬೇಕು ಅಂತ ಆಸೆ. ಮೇಲೆಗೆ ನಿಂತ್ಕೊಂಡೆ. ನಾನು ಆ ಕಡೆ ಕೂತ್ಕೊಳ್ಳ ಸರ್. ಎಷ್ಟು ಅಲ್ಲಿಂದ ಮಾರ್ಕ್ಸು? ಸರ್ 67 ಸರ್. ಕೂತ್ಕೊಳ್ಳೆ ಅಂದರು. ಸರ್ ಇಲ್ಲ ಸರ್, ನಾನು ಇಂಗ್ಲೀಷ್ ಮೀಡಿಯಮ್ ಓದ್ತೀನಿ. ಹಂಗಾರೆ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯ ಅಂದರು. ಏನೋ ಒಂಚೂರು ABCD ಗೊತ್ತಿತ್ತಲ್ಲ, ಹಳ್ಳಿ ಸ್ಕೂಲಿಂದ ಬಂದು. ಕೇಳಿ ಸರ್ ಅಂದೆ. ಎಂದಿನ ಕ್ಯೂ ಸ್ಪೆಲ್ಲಿಂಗ್ ಏನೋ ಅಂದರು. ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಕ್ಯೂ? ಖುಷಿ ಆಗ್ಬಿಡ್ತು ನನಗೆ. ಬಸ್ ಮೇಲೆಲ್ಲ ಬರ್ತಿದ್ದು ನೋಡಿದ್ದೆ, ಬಿಗ್ ಕ್ಯೂ ಸರ್ ಅಂದೆ. ನೋಡ್ಬಿಡ್ಲೇ ಮುಟ್ಟಾಳ ಕೂತ್ಕೊಂಡ್ರು. ಹಿಂಗೆ ಅಂದರು. ಅದಲ್ಲ ಅಂದರು. ಈಗ ಎಷ್ಟು ಜನ ನಿಮ್ಗೆ ಗೊತ್ತಿದೆಯೋ ನಂಗೆ ಗೊತ್ತಿಲ್ಲ, ಆಮೇಲೆ ಹೋಗ್ಬಿಡ್ತದೆ. QUE ಇಷ್ಟಿದೆ ನೋಡ್ರಿ. ಕ್ಯೂ ಅನ್ಬೇಕಾದ್ರೆ ಕ್ಯೂ ನನಗೆ ಹೆಂಗ್ರಿ ಗೊತ್ತು, ಪಾಪ ಹಳ್ಳಿ ಹುಡುಗರು. ಆ ಮೇಷ್ಟ್ರು ಭಾಳ ಸ್ಟ್ರಿಕ್ಟ್ ಮನುಷ್ಯ. ಸ್ಟ್ರಿಕ್ಟ್ ಇರಬೇಕು, ಹ್ಯೂಮನ್ ಹಾರ್ಟ್ ಇರಬೇಕು. ಐ ಆಮ್ ಎ ವೆರಿ ಲವ್ಲಿ ಟೀಚರ್, ಐ ಆಮ್ ಎ ವೆರಿ ಫ್ರೆಂಡ್ಲಿ ಟೀಚರ್. ಮೆಡಿಕಲ್ ಕಾಲೇಜ್ನಲ್ಲಿ ಯಾರನ್ನ ಅಂಜನಪ್ಪ ಸರ್ ಅಂದರೆ ಹಂಗಿರಬೇಕು, ಸ್ಟ್ರಿಕ್ಟು ಇರಬೇಕು. ನಿಮ್ಮಷ್ಟೇ ಆಗಬೇಕು. ಕೇಳಲಿಲ್ಲ ಪುಣ್ಯಾತ್ಮ. ನಾನು ಅಳಕ್ಕೆ ಶುರು ಮಾಡಿದೆ. ಮೆಲ್ಲಗೆ ಆ ಕಡೆಯಿಂದ ಅಟೆಂಡ್ರು ಬಂದ, ಹನುಮಂತರಾಯಪ್ಪ. ಈ ಪುಣ್ಯಾತ್ಮ ಇವತ್ತು 2 ಕಾಫಿ ಕೊಟ್ಟ, ಫೋಟೋ ಬೇರೆ ತೆಗೆಸ್ಕೊಂಡ. ರಾಜ್ಕುಮಾರ್ ಫ್ಯಾನ್ ಅಂತ. ಇವ ನಂಬಿ ರಾಜ್ಕುಮಾರ್ ಎಂಥ ವರ್ಸಟೈಲ್ ಮ್ಯಾನ್ ಅಂದರೆ, ಅವನ ಮೇಲೆ ಒಂದು ಕತೆ ಹೇಳ್ತೀನಿ, ಆಮೇಲೆ ಭಾಷಣ ನಿಲ್ಲಿಸ್ತೀನಿ. ನಾನು ಅವಳ್ದು ಯಾಕಲೆ ಮರಿ ಹೇಳ್ತಾ ಇದೆಯಾ ಅಂದ. ಅಣ್ಣ ನಾನು ಆ ಕಡೆ ಕೂತ್ಕೊಳ್ಳ ಅಂದೆ. ಒಂದು ಕೆಲಸ ಮಾಡು, ಅವರೆಲ್ಲ ನೋಡ್ತಾವ್ರೆ, ಅಲ್ಲೋಗಿ ಬೇಲಿ ಗಿಡದ ಹತ್ರ ಉಚ್ಚೋಗಿ ಬಂದು ಆ ಕಡೆ ಕೂತ್ಕೊಬಿಡು ಅಂತ. ಇವತ್ತು ನೆನೆಸ್ಕೊತೀನಿ. ಹನುಮಂತರಾಯಪ್ಪ ಹೇಳ್ದಂಗೆ ಅಲ್ಲೋಗಿ ಉಚ್ಚಾಗಿ ಬಂದು ಅವ್ರ ಕಡೆ ಕೂತ್ಕೊಂಡೆ. ನನ್ನ ಹೆಸರು ಬರ್ಕೊಂಬಿಟ್ರು. ಕೊನೆಗೆ ನಾನೇ ಹೈಯೆಸ್ಟ್ ಇಂಗ್ಲೀಷ್ ಮಾರ್ಕ್ಸ್ ತಗೊಂಡೆ ಹೈಸ್ಕೂಲ್. I always remember that man. Because of him I went to English medium ಅಂತ. ಅದಕ್ಕೆ ಭಾರಿ ಇಂಪಾರ್ಟೆಂಟ್. ಸೊ ಇನ್ನೆರಡು ಮಾತು ಹೇಳಿ, ನಾನು ಸುತ್ತು 10 ಊರಿಗೆ ನಾನೇ ಮೊದಲನೇ ಡಾಕ್ಟರ್. ನಿಮ್ಗೊಂದು ಮಾತು ಹೇಳಿದೆ, ಐ ಆಮ್ ದ ಬೆಸ್ಟ್ ಅಂತ. ಎರಡನೇದು, ಮೈ ಪೇರೆಂಟ್ಸ್ ಆರ್ ದ ಬೆಸ್ಟ್. ಆನೆಸ್ಟ್ಲಿ ನಿಮ್ಗೆ ಇವತ್ತೊಂದು ಮಾತು ಹೇಳ್ತೀನಿ. ನನ್ನ ಅಪ್ಪ ಇವತ್ತಿಲ್ಲ, ಹನುಮಂತರಾಯಪ್ಪ 2ನೇ ಕ್ಲಾಸ್ ಓದಿದರು. ಈಸ್ ಗ್ರೇಟರ್ ದ್ಯಾನ್ ಅದಾನಿ ಆರ್ ಅಂಬಾನಿ ಫಾರ್ ಮೀ. ಅಂಬಾನಿ ಮಗ ಅಮೇರಿಕಾಗೆ ಹೋಗಿದ್ದು ದೊಡ್ಡದಲ್ರಿ. ಸುತ್ತು 10 ಊರಿಗೆ ನನ್ನಪ್ಪ ಹೆಮ್ಮೆಯಿಂದ ಹೇಳ್ಕೊಂಡು, ನನ್ನ ಮಗ ಆಂಜನೇಯ MBBS ಓದ್ತಾ ಇದ್ದಾನೆ ಅಂತ. ನಾನು 1978ರಲ್ಲಿ MBBS ಡಿಗ್ರಿ ತೊಗೋತೀನಿ. ಅವಾಗೆಲ್ಲ ನೀವೆಲ್ಲ ಮಾಡ್ದಂಗೆ ಗ್ರ್ಯಾಜುಯೇಷನ್ ಡೇ ಅವೆಲ್ಲ ಯಾರು ಮಾಡ್ತಾ ಇರಲಿಲ್ಲ, ರೊಕ್ಕನೇ ಇರ್ತಿರಲಿಲ್ಲ. ನಾನು ಟ್ರೈನಾಗ ಬರ್ತೀನಿ ದೊಡ್ಡಬಳ್ಳಾಪುರಕ್ಕೆ. 9 ರೂಪಾಯಿ 80 ಪೈಸೆ ಆಗಿದ್ದು ಟ್ರೈನ್ ಚಾರ್ಜು. ಇಳಿತೀನಿ, ನೋಡ್ತೀನಿ ಕೈನಾಗ ಒಂದು ಸೂಟ್ ಕೇಸ್ ಇತ್ತು. ಅಲ್ಲಿ ನಮ್ಮೂರಿನ ಒಬ್ಬ ಹುಡುಗ ಇದ್ದ. ಅಣೆಯ ಈಗ ಬಂದ್ರ ಅಂತ ಹುಲ್ಲೇ ಅಂದ. ಸೈಕಲ್ ಮೇಲೆ ಕುಂಡಿಸ್ಕೊಂಡು ಹೋದ.
ಖುಷಿಯಿಂದ ಹೋಗ್ತೀನಿ. ಊರಿನಾಗೆಲ್ಲ ಡಿಕ್ಲೇರ್ ಮಾಡಬೇಕು ನಾನು ಡಾಕ್ಟ್ರ್ ಆಗಬೇಕು ಅಂತ. ನಾನು ಮನೆ ಹತ್ರ ಹೋದರೆ ನನ್ನ ಅಮ್ಮ ಮುಸುರಿ ತೊಳಿತಿದ್ಲು, ಲಕ್ಷ್ಮೀ ದೇವಮ್ಮ, ನನ್ನ ಅಮ್ಮ ಸಚ್ಚಿ ಲವ್ಲಿ ಲೇಡಿ. ಸ್ಕೂಲ್ಗೆ ಹೋಗಿಲ್ಲ ನನ್ನ ಅಮ್ಮ. ನಾನು ನೋಡಿದ್ದು ನನ್ನ ಅಮ್ಮನಿಗೆ ಖುಷಿ. ಬಳ್ಳಾರಿಯಿಂದ ಬಂದಿದ್ದೇನೆ, ನನ್ನ ಮಗ ಅಮೇರಿಕಾದಿಂದ ಬಂದಂಗೆ ಅಯ್ಯಮ್ಮನಿಗೆ ಆಗಿನ ಕಾಲದಲ್ಲಿ. ಬಾರ್ಲಿ ಮಗನ ಟೀ ಕೊಡ್ತೀನಿ, ಇರಮ್ಮ ನಿಮಿಷ. ನಾನು ಶೂಟ್ ಕೇಸ್ನ ಮೆಲ್ಲ ತೆಗೆದು ಡಿಗ್ರಿಂಗ್ ಹಿಡ್ಕೊಂಡೆ. ನಮ್ಮ ಅಮ್ಮನಿಗೆ ಗೊತ್ತೇ ಆಗಲಿಲ್ಲ ಅದೇನು ಅಂತ. ಪಾಪ ಸ್ಕೂಲ್ಗೆ ಹೋಗಿಲ್ಲ, ಹಂಗಾಗಿ ಗೊತ್ತಾಗಲಿಲ್ಲ. ನನಗೆ ಬೇಜಾರಾಯಿತು. ಯಾರಾದರೂ ನನ್ನ ಡಿಗ್ರಿ ಸರ್ಟಿಫಿಕೇಟ್ನ ಅಪ್ರಿಷಿಯೇಟ್ ಮಾಡಬೇಕಲ್ಲ ಅಂತ. ಅಮ್ಮ ಅಪ್ಪ ಎಲ್ಲಮ್ಮ? ಮಗನೇ ಕಾನೆಗದ್ದೆ ಒಳಗೆ ಕಳೆ ಕೀಳ್ತಿದ್ದಾರೆ ಆಳುಗಳ ಜೊತೆ, ನಾನು ಅಡುಗೆ ರೆಡಿ ಮಾಡ್ತಾ ಇದ್ದೀನಿ, ಬುಟ್ಟಿ ತೊಗೊಂಡೋಗಿ. ಇರಮ್ಮ ಬರ್ತೀನಿ, ಆಮೇಲೆ ಟೀ ಕುಡಿತೀನಿ. ಸೀದಾ ಹೋದೆ ನಮ್ಮ ಕೆರೆ ಹಿಂದೆಗಡೆ. ನಾವೆಲ್ಲ ಕಳೆ ಕಿತ್ತಿದ ಕೆರೆ ಹೋದೆ. ನನ್ನಪ್ಪ ನಾನು ನೋಡಿದ್ರಣ್ಣ ಖುಷಿ, ಮಗ ಬಂದಿದ್ದಾನೆ ಅಂತ ಬದಿನ ಮೇಲೆ ನಿಂತ್ಕೊಂಡಿದ್ದೆ. ಡಿಗ್ರಿ ಸರ್ಟಿಫಿಕೇಟ್ ಹಿಂಗೆ ಹಿಡ್ಕೊಂಡಿದ್ದೆ ನಾನು. ಆಳುಗಳೆಲ್ಲ ಓ ಡಾಕ್ಟ್ರ್ ಬಂದ್ಬಿಟ್ಟವ್ರಾ ಅಂದರು. ನಾನು ನನ್ನ ಅಪ್ಪನಿಗೆ ಕಳೆ ಹಿಂಗೆ ನೋಡ್ತಾ ಇದ್ದಂಗೆ ಚಕ್ ಅಂತ ಹಿಂಗೆ ಹಿಡ್ಕೊಂಡೆ ಡಿಗ್ರಿ ಸರ್ಟಿಫಿಕೇಟ್ನ. ನಂಬಿ ನನ್ನ ಮಾತನ್ನು. ನನ್ನ ಅಪ್ಪನಿಗೆ ಎಷ್ಟು ಸಂತೋಷ ಆಗಿತ್ತು ಅಂದರೆ ಬುರ್ಜೆ ಕೈನಲ್ಲಿ ಎದ್ದು ಬಂದು ನನ್ನ ತಪ್ಪಿಕೊಂಡು ಕೊಟ್ಟಂಥ ಮುದ್ದನ್ನು ನಾನು ಜೀವನದಲ್ಲೇ ಮಾಡಿದೆ. ಮೈ ಫಾದರ್ ಇಸ್ ಗ್ರೇಟರ್ ದ್ಯಾನ್ ಅದಾನಿ ಆರ್ ಅಂಬಾನಿ. ಇದಮ್ಮ ಭಾಳ ಇಂಪಾರ್ಟೆಂಟು. ನಿಮ್ಮಪ್ಪ ಆಟ ಓಡಿಸ್ಬೋದು, ಡಸಂಟ್ ಮ್ಯಾಟರ್. ಎಲ್ಲೋ BBMP ವರ್ಕರ್ ಇರ್ಬೋದು, ಡಸಂಟ್ ಮ್ಯಾಟರ್. ಯು ಶುಡ್ ಸೆಲೆಬ್ರೇಟ್. ಇವತ್ತು ನೋಡ್ತಿರ್ತೀರಿ ನೀವು ಪೇಪರ್ನಾಗೆ, ಯಾರೋ ಕೆಲಸ ಮಾಡೋರು ಮಗಳು ಕೋಲಾರ ಕಡೆ ರೈತನ ಮಗಳು IAS ಮಾಡ್ತಾಳೆ. ವಾಟ್ ಎನ್ ಪ್ಲೆಜರ್, ವಾಟ್ ಎ ಹ್ಯಾಪಿನೆಸ್, ವಾಟ್ ಎನ್ ಇನ್ಸ್ಪಿರೇಷನ್ ಅಂಥವನ್ನೆಲ್ಲ ನೀವು ಕೇಳಬೇಕು. ಅಂಥವ್ರನ್ನ ಕರೆಯೋದು ವರ್ಷಕ್ಕೊಂದು ಪ್ರೋಗ್ರಾಮಿಗೆ ಗೆಸ್ಟ್ಗಳು ಕರೆಯೋಕ್ಕಾಗಲ್ಲ. ನನಗೆ ಎಷ್ಟು ಕೆಲಸ ಇವತ್ತು ಬಿಟ್ಟು ಬಂದಿದ್ದೀನಿ, ಏನೋ ಒಂದು ಖುಷಿಯಲ್ಲಿ ಬಂದಿನಿ. ಆ್ಯಕ್ಚುಲಿ ಐ ಆಮ್ ಎ ಡೈರೆಕ್ಟರ್ ಆಫ್ ಒಕ್ಕಲಿಗರ ಸಂಘ. ಐ ಆಮ್ ಚೇರ್ಮನ್ ಆಫ್ ಕೆಂಪೇಗೌಡ ಹಾಸ್ಪಿಟಲ್. ನಾನು ಐ ಶುಡ್ ಹ್ಯಾವ್ ಬೀನ್ ದೇರ್. ಇವಾಗ ಕೆಂಪೇಗೌಡ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ನಾನು ಅನ್ನಿಸ್ತು ಕೆಂಪೇಗೌಡ ಪ್ರೋಗ್ರಾಮಲ್ಲಿ ಯಾರ್ಯಾರೋ ಮಿಂಚೋದ್ರಕ್ಕಿಂತ ಜಾಸ್ತಿ ನಾನು ಹೋಗಿ ರಾಯಲ್ ಕಾಲೇಜ್ನಾಗ ಒಂಚೂರು ಮಿಂಚನ ಅಂತ ಬಂದಿದ್ದೀನಿ.